ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಸಾಧಕರ ಆದಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬಂದಿದ್ದೀವಿ ಸಿಂಧನೂರು ತಾಲೂಕಿನ ತುರುವೇಳ ಪಟ್ಟಣದ ಭೋಗಪುರ ಎಂಬರ್ತಕ್ಕಂಥ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಸಣ್ಣ ರೈತರು. ಇವರು ಅನೇಕ ರೈತ ಪರ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇವರು ಸಾವಯವ ಕೃಷಿಯನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ. ಇವತ್ತಿನ ದಿನ ಅವರ ಒಂದು ಪರಿಚಯವನ್ನು ನಮ್ಮ ಚಾನಲ್ ಮುಖಾಂತರ ನೋಡೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಮುತ್ತು ಅಂತ. ನಾವು ನಮ್ಮ ಸಾಧಕರಾದ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ನಮ್ಮ ಭಾಗದ ಒಂದು ರೈತರನ್ನ ಪರಿಚಯ ಮಾಡಿಸ್ಕೊಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಹೆಸರು ಸರ್? ಪರ್ವತ ರೆಡ್ಡಿ ಸಣ್ಣ ತಿಮ್ಮರೆಡ್ಡಿಯಪ್ಪ ಸಾಕಿನ ಹತ್ತಿಗುಡ್ಡ ಅಂತೇಳಿ. ನಾವು ರೈತರೇ. ನಮ್ಮ ಯಜಮಾನರು ಮುತ್ತಾತನ ಕಾಲದಿಂದ ರೈತ ವ್ಯವಸಾಯನೇ ವ್ಯವಸಾಯನ ನಂಬಿಕೆ ವ್ಯವಸಾಯ ಆಧಾರಿತ ಕುಟುಂಬ ನಿಮ್ದು. ಹೌದು, ವ್ಯವಸಾಯದ ಕುಟುಂಬ. ಸರ್, ನೀವು ಪ್ರಾಪರ್ ಇರೋದು ಹತ್ತಿಗುಡ್ಡದಲ್ಲಿ ವಾಸ ಎಲ್ಲ? ವಾಸ ಇರೋದು ಈ ಹೊಲದಲ್ಲೇ ಇರ್ತೀನಿ. ಪ್ರಾಪರ್ ನನ್ನ ಅಡ್ರೆಸ್ ಹತ್ತಿಗುಡ್ಡ. ಹತ್ತಿಗುಡ್ಡ ಅಂದ್ರೆ ಇವ್ರು ಇರ್ತಕ್ಕಂಥದ್ದು ಹತ್ತಿಗುಡ್ಡದಿಂದ ಮುಂದೆ ಬಂದ್ರೆ ಭೋಗಪುರ ಅನ್ನೋ ಒಂದು ಸಣ್ಣ ಹಳ್ಳಿ ಬರುತ್ತೆ. ಆ ಹಳ್ಳಿ ಇರ್ತಕ್ಕಂಥ ಹೊಲದಲ್ಲೇ ಅವ್ರ ಮನೆ ಮಾಡ್ಕೊಂಡು ಅಲ್ಲೇ ವಾಸವಾಗಿದ್ದಾರೆ. ಈಗ ನೀವು ಕೃಷಿ ಪ್ರಾರಂಭ ಮಾಡಿದ್ದು ಯಾವಾಗಿತ್ತು? ನಾನು 10th ವರೆಗೂ ಓದಿದೆ. 10th ವರೆಗೂ ಓದಿ PUC ಕಾಲೇಜಿಗೆ ಕೂಡಲ ಸಂಗಮದಲ್ಲಿ ಹಚ್ಚಿದೆ. PUCಯಲ್ಲಿ ನಾನು ಒಂದೆರಡು ವಿಷಯ ಹೋದ್ಮೇಲೆ ನಾನು SLC ಮೇಲೆ ಎಲ್ಲೋ ತೋರಣಗಲ್ಲೆಲ್ಲೋ ಬೆಂಗಳೂರಲ್ಲೋ ಕೆಲ್ಸಕ್ಕೆ ಹೋಗ್ಬೇಕಂತ ಇಚ್ಛೆ ಇರ್ತಿತ್ತು ಅವತ್ತು ನನಗೆ. ಅಲ್ಲಿ ಹೋದಾಗ 1500 ರೂಪಾಯಿ ಪಗಾರ ಅಂತ ಹೇಳಿದ್ರು ತಿಂಗಳಿಗೆ. 1500 ರೂಪಾಯಿ ಪಗಾರ ಅಂದ್ರೆ ನನ್ನ ಹೊಲ್ದಾಗೆ ದಿನ 20-30 ಆಳು ಇಡ್ತೀನಿ ನಾನು. ಅಂತದ್ರಲ್ಲಿ ಇವ್ರಲ್ಲಿ 1500 ರೂಪಾಯಿಗೆ ನಾನು ಅಲ್ಲ, ಅವತ್ತು 1500 ಅಂದ್ರೆ ಇವತ್ತು 50,000 ಇರ್ಬೋದು. ನಿಜ ನಿಜ. ಆದ್ರೆ ಇಷ್ಟು ಸುಖ ಇರ್ತಿದ್ದಿಲ್ಲ, ಇಷ್ಟು ನೆಮ್ಮದಿ ಇರ್ತಿದ್ದಿಲ್ಲ. ಇವತ್ ನಿಮ್ ಕೂಡ ಕುತ್ಕೊಂಡ್ ಮಾತಾಡಕ್ ಆಗ್ತಿದ್ದಿಲ್ಲ. ನಾನು ನೌಕರಿ ಮಾಡ್ತಿದ್ರೆ ನಮ್ದು ಡ್ಯೂಟಿ ಐತೆ ಅನ್ಬೇಕಾಗ್ತದೆ. ಆದ್ರೆ ನೆಮ್ಮದಿ ರೈತನಲ್ಲಿ ಐತಿ. ಅದನ್ನ ನಾವು ಪ್ರಾಂತವಾಗಿ ದುಡ್ಕೋಬೇಕು. ಅವತ್ತಿನ 1500 ರೂಪಾಯಿ ನೋಡಿ ಹೋಗಿದ್ರ ಇವತ್ತು ನೀವು ಇನ್ನೊಬ್ಬನ ಕೆಲಸ ಇಟ್ಕೊಂಡು ಈ 18 ಎಕರೆ ಹೊಲ ಏನಿತ್ತಲ್ಲ, ಈ ಭೋಗಾಪುರ ಕುರಿಯರ್ ಮಿಷನ್ ಹೋಗ್ತಿದ್ರೆ ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ. ಅದಕ್ಕಂತಲೇ ಇಲ್ಲಿ ಉಳ್ಕಂದೆ ನಾನು. ಅಂದ್ರೆ ಇದನ್ನೆಲ್ಲ ಖಾಲಿ ಇತ್ತು, ಒಂದ್ ಗಿಡ ಇರ್ಲಿಲ್ಲ ಈ ಹೊಲ್ದಾಗ. ಒಂದ್ ಗಿಡ ಯಾವ ಬೇನಿ ಗಿಡ ಇರ್ಲಿಲ್ಲ, ಏನಿಲ್ಲ. ಕುರಿಯರ್ ಬರೋದು, ನೆತ್ತಿ ಕಡ್ಕೊಳೋದು, ಕುರಿಗೆ ಅಕ್ಕಿ ಬೇಸಾಯನು ಮಾಡ್ತಿರ್ಲಿಲ್ಲ. ಬೇಸಾಯ ಸುಮ್ನೆ ಅರಗೋದು, ಬಿತ್ತೋದು, ಉದ್ದಕ್ಕೆ ಅರಗೋದು, ಒಂದಷ್ಟು ಬಂತಂತ ಹೋಗ್ಬಿಡೋದು. ಆ ಪರಿಸ್ಥಿತಿ. ಇದು ನನ್ನ ಶ್ರೀಮತಿ ಅವ್ರ ಹೊಲ. ಇದು ನಾನು ಮದುವೆ ಆದ್ಮೇಲೆ ಮದುವೆ ಆದ ವರ್ಷನೇ ಈ ಹೊಲ್ದಾಗ ಬಂದು ಒಂದ್ ಬೋರ್ ಹಾಕ್ಸಂದ್ ಇಲ್ಲೇ ಕುಂತ್ಕೊಂಡೆ ನಾನು. ಇಲ್ಲಿ ಕುಂತ್ಕೊಂಡ್ಮೇಲೆ ಇದ್ರಾಗ ನನಗೆ ಸುಖ ಸಿಕ್ಕೈತಿ, ಇಲ್ಲ ಅಂತ ಹೇಳಲ್ಲ. ಬೇಕಾದಷ್ಟು ಭೂತಾಯಿ ನಂಬಿನಿ, ಭೂತಾಯಿ ಕೊಟ್ಟಿದ್ದಾಳೆ. ನಂದು PUC ಫೇಲ್ ಆಗಿನಿ, SSLC ಪಾಸ್ ಆಗಿನಿ. ಸರ್, ಇವಾಗ ಒಂದ್ ವರ್ಷಕ್ಕೆ ಎಷ್ಟು ಆದಾಯ ತೆಗಿತೀರಿ? ಆದಾಯ ಅಂತ ಬಂದ್ರೆ ನೋಡ್ರಿ, ಸುಮಾರು ಒಂದು 6-7 ಲಕ್ಷ ತೆಗಿಬಹುದು ಒಂದು ವರ್ಷಕ್ಕೆ. PUC ಫೇಲ್ ಆದವರು ಇವತ್ತಿನ ದಿನ ಒಂದು ವರ್ಷಕ್ಕೆ 6-7 ಲಕ್ಷ ರೂಪಾಯಿ ಲಾಭ ತೆಗಿತಾರೆ. ಮಿನಿಮಮ್ ಇದು ತೆಗಿಬಹುದು. ಒಂದೊಂದು ವರ್ಷ ಒಂದೊಂದು 2 ಎಕರೆಯಲ್ಲಿ 10 ಲಕ್ಷ ಉಳ್ಳಾಗಡ್ಡಿ ಬೆಳಿತೀನಿ. ಅಂದ್ರೆ ಉಳ್ಳಾಗಡ್ಡಿ ಒಂದು ಅದು ಮಾರ್ಕೆಟ್ ಹೆಂಗಂದ್ರೆ ಒಂದೊಂದ್ಸಲ ಎತ್ತಿ ಬಿಡ್ತೈತೆ, ಒಂದ್ಸಲ ಬೀಳ್ತದೆ. ನಾನೀಗ 3-4 ವರ್ಷ ಆಯ್ತು ಉಳ್ಳಾಗಡ್ಡಿ ಬೆಳೆದಿಲ್ಲ. ಈ ಹೊಲದಲ್ಲಿ 1 ಎಕರೆಗೆ 100 ಕ್ವಿಂಟಲ್ ತನಕ ಬೆಳೆದೀನಿ ಉಳ್ಳಾಗಡ್ಡಿ. ಅದು 4 ರೂಪಾಯಿ ಮಾರಿದ್ರು ಲಾಸ್ ಆಗಲ್ಲ. ಆ ಉದ್ದೇಶದಿಂದ ಬೆಳೆದಿವಿ. ಇವತ್ತಿನ ಲೇಬರ್ ಖರ್ಚು ಜಾಸ್ತಿ ಆಗಿದಾವ. ನಾನು ಫಸ್ಟ್ ಇಲ್ಲಿ ಬಂದು ಕುಂತ್ಕೊಂಡಾಗ ಈ ಹೊಲದಾಗ ತೋಟ ಮಾಡಿದಾಗ 10 ರೂಪಾಯಿ ಇತ್ತು ಲೇಬರ್ ಕೂಲಿ. 10 ರೂಪಾಯಿ ಕೆಲಸ ಇತ್ತು. ಅಂತದ್ರಲ್ಲಿ ಉಳ್ಳಾಗಡ್ಡಿ ಬೆಳೆದು ಆಗಿದ್ದೇವೆ. ಇವತ್ತು 10 ರೂಪಾಯಿ ಇತ್ತಂದ್ರೆ ಅದು 6-7 ರೂಪಾಯಿ ಮಾರ್ತಿತ್ತು. ಇವತ್ತು 200-300 ರೂಪಾಯಿ ಕೂಲಿ ಆಗೈತೆ. ಇವತ್ತು 2,500-3 ಸಾವಿರ ಮಾರ್ತೈತೆ. ಅದು ಅಲ್ಲಿ ಐತೆ. ಆದ್ರೆ ನಾನೊಬ್ಬ ರೈತ ಅಂಬೋದನ್ನ ತಿಳ್ಕೊಂಡು ಮಾತ್ರ ಒಕ್ಕಲ್ತನ ಮಾಡ್ಬೇಕು. ಒಡ್ಡಿನ ಮೇಲೆ ಬಂದು ಫೋನ್ಯಾಗ ಮಾಡ್ತಂದ್ರ ಅಂದ್ರೆ ನಾವು ಕೈ ಇಟ್ಟು ಕೆಲಸ ಮಾಡಿದಾಗ ಮಾತ್ರ ಭೂಮಿ ತಾಯಿ ನಮಗ್ ಕೊಡ್ತಾಳ. ಭೂಮಿ ತಾಯಿ ನಮ್ನ ಏನು ಕೇಳಲ್ಲ, ನಮ್ಮ ಬೆವರ್ ನೀರ್ ಕೇಳ್ತಾಳೆ ಅಷ್ಟೇ. ನಮ್ ಏನ್ ಹಿಂಗ್ ವರ್ಷ ಹಿಂಗ್ ಹಾಕ್ತವಲ್ಲ ಆ ಖುಷಿ ಪಡ್ತಾಳೆ. ಅಷ್ಟು ಮಳೆ ಬರ್ತೈತಿ ಅಂದ್ರೆ ಖುಷಿ ಇರಲ್ಲ. ರೈತನ ಬೆವರಿನ ನೀರೇನು ನೆಲಕ್ ಬಿತ್ತಂದ್ರೆ ಭೂತಾಯಿ ಅಷ್ಟೊಂದು ಖುಷಿ ಆಗ್ತಾಳ. ಮಗ ಒಂದ್ ಉನ್ನತ ಮತಕ್ಕೆ ಹೋದಾಗ ತಾಯಿ ಹೆಂಗ್ ಖುಷಿ ಆಗ್ತಾಳ, ಆ ಭೂಮಿ ತಾಯಿ ಕೂಡ ನಾನು ಯಾವಾಗ ದುಡಿತೀನಿ ಅಂದ್ರೆ ನನ್ ಮಗನ್ ಬೆವರಿನ ನೀರ್ ನನಗ್ ಮುಟ್ತು ಅಂತ ಖುಷಿ, ದುಡಿತಿದಾನ ಅಂತ ಖುಷಿ. ಆ ರೀತಿ ನನ್ನ ಶ್ರೀಮತಿ ಅವ್ರನ್ನು ಅವ್ರದ್ದು 10th ಆಗೈತೆ. ನನಕ್ಕಿಂತ ಹೆಚ್ಚು ಅವ್ರು ಈ ವ್ಯವಸಾಯದಲ್ಲಿ ತೊಡಗಿದ್ದಾರೆ. ನಾನು ಬೆಳಗ್ಗೆ 4 ಗಂಟೆಗೆ ಎದ್ರೆ ನಾನು ಬಾಳ ಅಂದ್ರೆ 10 ಗಂಟೆ ತನಕ ಕೆಲಸ ಮಾಡ್ತೀನಿ. 10 ಗಂಟೆಲಿಂದ ಯಾವನ ಪಂಚಾಯತಿ ನ್ಯಾಯಗಳು ಅವರು ಬರ್ತಿರೋದಕ್ಕೆ ಹೋಗ್ತೀವಿ. ನಾನು ಹೋಗಿ ಮತ್ತೆ ಬರೋವರೆಗೂ ಆ ಕೆಲಸ ಹಾಕಿ ನೋಡ್ಕೊಂಡು ಹೋಗ್ತೀನಿ. ಶ್ರೀಮತಿ ಅವ್ರು ನೋಡ್ತೀನಿ. ಯಾವಾಗ್ಲೂ ಒಬ್ಬ ಗಂಡ ಯಶಸ್ವಿ ಆಗ್ಬೇಕಾದ್ರೆ ಇಂದ ಸ್ತ್ರೀ ಇರ್ಬೇಕು. ಅವ್ರಿದ್ದಾಗ ಮಾತ್ರ ನಾವು ಸಕ್ಸಸ್ ಆಗಬೇಕು. ಅಲ್ಲ, ನಾನ್ ಮಾಡ್ಬೋದು, ನಾನು ಮಾಡಿದ್ರೆ ಎಲ್ಲರ ಜೊತೆಗೆ ನಾನು ಇರಕ್ ಆಗ್ತಿಲ್ಲ. ಈ ಭೂಮಿ ತಾಯಿ ಜೊತೆಗಿಂದ ಇರ್ಬೋದು, ಅದೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ.
ಯಾವಾಗ ಒಂದು ಬಂಡಿಗೆ 2 ಚಕ್ಡಿ ಯಾವಾಗ ಸವನಾಗಿರ್ತಾವ ಹೌದು. ಅವಾಗ ಒಕ್ಕಲ್ತನ ಸರಿಯಾಗಿ ನಡೀತದೆ. ಅಂದ್ರೆ ಬಂಡಿಗೆ 2 ಚಕ್ಲಿ ಸರಿಯಾಗಿದ್ದ ಮಾತ್ರ ಹೌದು. ಬಂಡಿ ಸರಿಯಾಗಿ ದಾರಿಗೂ ಹೋಗುತ್ತೆ. ಹೋಗ್ತದೆ. ಅದೇ ರೀತಿ ನಮ್ಮ ಒಕ್ಕಲ್ತನ ಕೂಡ ಈಗ ನಾನು ಹೋಗಿನಂದ್ರು ನನ್ನ ಶ್ರೀಮತಿ ನಡೆಸಿಕೊಂಡು ಹೋಗೋಷ್ಟು ಕೆಪಾಸಿಟಿ ಇರೋದಕ್ಕೆ ಈ ಭೂಮಿ ತಾಯಿ ನನಗೆ ಫಲ ಕೊಡ್ತಾ. ನಾನು ಆಕ್ಚುಲಿ ಈಗ ಇಷ್ಟು ಅಲ್ಲಿ ತೆನೆ ಹಾಕಿದ್ದೇನೆ ಅಷ್ಟು. ಈ ಒಂದು ದಿನ ನಾನು ನೀರು ಕಟ್ಟಿಲ್ಲ, ಅವರೇ ಕಟ್ಟಿದ್ದಾರೆ ನೀರು. ನಾನೇನು ಎಡಿ ಹೊಡಿಯೋದು, ಮೋಟ್ರ್ಗಳು ಏನಾದ್ರು ನೋಡ್ಕೊಳ್ಳೋದು, ಮತ್ತೆ ಅಲ್ಲಿ ತುರುವಾಳಲ್ಲಿ ಒಂದಿಷ್ಟು ಗದ್ದೆ ಐತೆ ಅದಕ್ಕೊಂದಿಷ್ಟು ನೀರು ಗೀರು ನೋಡ್ಕೊಳೋದು. ಸುಮಾರು ರೈತದಲ್ಲಿ ಏನಿಲ್ಲ, ರೈತ ತ್ರಾಸಿದಾನೆ, ರೈತ ಆತ್ಮಹತ್ಯೆ ಮಾಡ್ಕೊಂತಿದ್ದಾನೆ ಅನ್ನೋದು ತಪ್ಪೇ. ಅದು ರೈತನಿಗೆ ಬರ್ತದೆ ಆತ್ಮಹತ್ಯೆ, ಒಂದೊಂದ್ಸಲ ಬರ್ತದೆ. ನಾನು ಇಷ್ಟೆಲ್ಲ ಬೇಯಿಸಿದ್ರು ನಾನೊಂದು 3 ಎಕರೆ ಉಳ್ಳಾಗಡ್ಡೆ ಹಾಕಿದ್ದೆ. 3 ಎಕರೆ ಉಳ್ಳಾಗಡ್ಡೆ ಹಾಕಿದ್ರೆ ಸುಮಾರು 300 ಕ್ವಿಂಟಲ್ ಉಳ್ಳಾಗಡ್ಡೆ ಆಗಿತ್ತು. 300 ಕ್ವಿಂಟಲ್ ಉಳ್ಳಾಗಡ್ಡೆ ಆಗಿತ್ತು. 30 ರೂಪಾಯಿ ಮಾರಕ್ಕೆ ಹಚ್ಚಿತ್ತದು. ಸಡನ್ ನನ್ನ ಮಾಲ್ ಹೋದ ದಿನ ಎಷ್ಟಾಗ್ಬಿಟ್ಟೈತೆ, 6 ರೂಪಾಯಿ 7 ರೂಪಾಯಿ ಅಂದ್ಬಿಟ್ರು ಕೆಜಿಗೆ. ಅಂದ್ರೆ 600 ರೂಪಾಯಿ 700 ರೂಪಾಯಿ ಅಂದ್ಬಿಟ್ರು. ನಮ್ಮ ಗುರುಗಳು ಮಹಾಬಳೇಶ್ವರ ತುರಾಳವ್ರೆ, ಅವ್ರು ಸಿನ್ನೂರಾಗಿದ್ದಾರೆ. ಅವ್ರು ನಮ್ಮ ಮನೆ ಗುರುಗಳು. ಅವ್ರ ಮನೆಗೆ ಹೋಗಿದ್ದೆ ನಾನು. ಆ ಟೈಮ್ನಾಗ ನಾನು ಲೋಡ್ ಕಳಿಸಿದ್ನಲ್ಲ, ಅಲ್ಲಿಂದ ಫೋನ್ ಮಾಡಿದ್ರು 6-7 ರೂಪಾಯಿ ಆಗ್ಬಿಡೋದು. ಆ ಸ್ವಾಮಿಯವ್ರು ನನಗೊಂದು ಲೋಟ ಹಾಲು ಕೊಟ್ಟಾರ ಕುಡಿಯಕ್ಕೆ. ನಿಜವಾಗ್ಲೂ ನಿಂದು ಕುಡಿಯೋದಾಗ್ಲಿಲ್ಲ. ಆ ಲೋಟ ಆ ಸ್ವಾಮಿಯವ್ರು ಕೂಡ ಮಾತಾಡ್ಕೊಂತ ಬಂದು ಗಟರಕ್ಕೆ ಸುರಿ ಹೋಗಿ ಕುತ್ಕಂಡೆ. ಇಷ್ಟೆಲ್ಲ ಶ್ರಮ ಪಟ್ಟು ದುಡಿದಿದ್ದೇವೆ, ಇಷ್ಟು ಮಾಡಿದಾಗ ಒಮ್ಮಿಂದೊಮ್ಮೆಲೆ ದಿಢೀರ್ನ ರೇಟ್ ಆಗಿಬಿಡ್ತಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕಂತ ಅಂತ ಟೈಮ್ನಾಗ ಮನುಷ್ಯಗೆ ಏನಾದ್ರು ಮಾಡ್ಕೊಂಡು ಕೆಲವೊಬ್ಬ ರೈತರು ಮಾಡ್ಕೊಂತಾರೆ. ಬೆಂಬಲ ಬೆಲೆ ಸಿಗದೇ ಇದ್ದಾಗ ಮಾಡಿದ ಫಲ ಸಿಕ್ಕಿಲ್ಲ ಎಂಬ ನಿರಾಶೆಯಿಂದ ಕೆಲವೊಬ್ಬ ರೈತರು ಮಾಡ್ಕೊಂತಾರೆ, ಇಲ್ಲ ಅಂತಲ್ಲ. ಆದ್ರೆ ಆ ಮನುಷ್ಯ ರೈತ ಧೈರ್ಯ ತಗೋಬೇಕು. ಇನ್ನ ಒಂದು ತಾಸ ಆಗ್ಲಿಲ್ಲ, ಮತ್ತೆ ಒಳ್ಳೆ ಮಾರ್ಕೆಟ್ನಾಗ ಬಂದಾಗ 12 ರೂಪಾಯಿ ಆಯ್ತು ಅಂದ್ರೆ ನಂದೆ 7 ರೂಪಾಯಿ ಅಂತ ಕೂಕ್ಯಂಡ್ ಹೋಗಿದ್ರು. ಒಳ್ಳೆ ಬಂದಾಗ 12 ರೂಪಾಯಿ ಆಯ್ತು ಅಂದ್ರೆ ಅವಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತು. ಅದು 7 ರೂಪಾಯಿ ಮಾರಿದ್ರು ನನಗೇನು ಲಾಸ್ ಇದ್ದಿಲ್ಲ, ಆಗ ಮನಸ್ಸಿಗೆ ನೋವಾಗಿತ್ತು. ನೀವು ರೈತರ ಪರವಾಗಿ ಹೋರಾಟಗಳನ್ನ ಮಾಡ್ತಿರಲ್ಲ, ಆ ಹೋರಾಟಕ್ಕೂ ಆ ಹೋರಾಟಕ್ಕೆ ಹೋಗ್ಬೇಕಂತ ಯಾಕೆ ಅನಿಸ್ತು ಸರ್? ಈ ನಾನು ಒಬ್ಬ ರೈತನಾಗಿದ್ದರಿಂದ ರೈತನ ಸಂಕಷ್ಟಗಳು ಗೊತ್ತಾಗೋದ್ರಿಂದ ರೈತರ ಪರ ಧ್ವನಿ ಎತ್ತಲೇಬೇಕು. ಯಾಕಂದ್ರೆ ಎಲ್ಲಾ ರೈತರು ಹೋಗಿ ಮಾಡಕ್ಕಾಗಲ್ಲ. ನಾವೊಂದ್ ಸ್ವಲ್ಪ ಗೊತ್ತಿದ್ದವ್ರು ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ. ನಾನು ನೀವು ಪೇಪರ್ ನೋಡಿರಿ, ಮೊನ್ನೆ ಬಂದಾದ ತಕ್ಷಣಕ್ಕೆ ಮಾಧ್ಯಮದವ್ರಿಗೆ ಫೋನ್ ಮಾಡೀನಿ, ಮರ್ದಿನನೇ ಸ್ಟೇಟ್ಮೆಂಟ್ ಬಂದೈತಿ. ಆ ರೀತಿ ಸರ್ಕಾರಗಳನ್ನ ಅಧಿಕಾರಿಗಳನ್ನ ಎಚ್ಚರಿಸ್ಬೇಕಾಗ್ತದೆ. ಯಾಕಂದ್ರೆ ಅವ್ರು ಮಾಡಿದ್ದೇ ಸರಿ, ಅವರಿಗೆ ಗೈಡೆನ್ಸ್ ಯಾರು ಏನ್ ಕೊಟ್ಟಿರ್ತಾರೋ ಗೊತ್ತಿಲ್ಲ. ಆ ರೀತಿಯಲ್ಲಿ ಹೋಗ್ತಿರ್ತದೆ. ಹಂಗಾದಾಗ ನಮ್ಮ ರೈತರಿಗೆ ಅನ್ಯಾಯ ಆದ್ರೆ ಧ್ವನಿ ಎತ್ತದ ನಮ್ಮ ಕೆಲಸ. ನಾನೇನು ಯಾವ ಸಂಘದ ಅಧ್ಯಕ್ಷ ಅಲ್ಲ. ನನ್ನ ರೈತ ಸಂಘದವರು ಜಿಲ್ಲಾಧ್ಯಕ್ಷನ್ ಮಾಡ್ತೀವಿ, ತಾಲೂಕು ಅಧ್ಯಕ್ಷ ಮಾಡ್ತೀವಿ ಅಂದ್ರೆ ನಾನು ಒಪ್ಪಿದ್ದೀನಿ. ನಾನು ರೈತರ ಪರ ಧ್ವನಿ ಎತ್ತದ. ನೀವ್ ಯಾವಾಗ ಕರೀರಿ ಬರ್ತೀನಿ. ಪದಾಧಿಕಾರಿಗಳಾಗಕ್ ನಾನು ಚಾವಲ್ಲೆ. ಪದವಿ ಬೇಡ, ಸೇವೆ ಇರ್ಲಿ. ಈಗ ಪದವಿ ಅಂದ್ರೆ ಅದಕ್ಕಾಗಿ ಈ ವ್ಯವಸಾಯ ಬಿಡ್ಬೇಕಾಗ್ತದೆ. ಪದವಿ ಇತ್ತಂದ್ರೆ ವ್ಯವಸಾಯನ ಬಿಡ್ಬೇಕಾಗ್ತದೆ. ಮುಂಜಾನೆ ಚೇಂಜ್ ಅದನ್ನೇ ಮಾಡ್ಬೇಕಾಗ್ತದೆ. ವ್ಯವಸಾಯದ ಜೊತೆಗೆ ನಾವು ಹೋರಾಟಗಳನ್ನು ಮಾಡಬೇಕು. ನಾನು ಬದುಕಬೇಕು, ನಮ್ಮವರು ಬದುಕಬೇಕು. ನಾನು ಬರೇ ಇನ್ನೊಬ್ರನ್ನ ಬದುಕಿಸ್ತಂದ್ರೆ ನಾಳೆ ನನ್ನ ಕೇಳೋರು. ನಾನು ಬದುಕಬೇಕು. ನನ್ನ ಭೂಮಿ ತಾಯಿ ನಾನು ನಂಬಿದ್ದೇನೆ, ಭೂಮಿ ತಾಯಿ ನನ್ನ ನಂಬಿದಾಳ. ಭೂಮಿ ತಾಯಿನ ಬಿಟ್ಟು ಅಡ್ಡಾಡಿದ್ರೆ ಭೂಮಿ ತಾಯಿ ಏನು ಕೊಡಲ್ಲ. ಆ ದಿಶೆಯಲ್ಲಿ ನಾವು ರೈತರ ಬಗ್ಗೆ ಯಾವಾಗ ಎನಿ ಟೈಮ್ನಾಗ ಏನು ಐತೆ ಅಂದ್ರೂ ಬಿಟ್ಟು ಬರ್ತೀವಿ. ಬೇಕಾದಂಥ ಕೆಲಸ ಇರಲಿ ಬಿಟ್ಟು ಬರ್ತೀವಿ. ಯಾಕಂದ್ರೆ ರೈತರು ಧ್ವನಿ ಆಗ್ಬೇಕು. ಅಂದ್ರೆ ರೈತರಿಗೆ ಸಮಸ್ಯೆ ಆದಾಗ ಅದು ಎಂತ ಕೆಲಸ ಇದ್ರು ಬಿಟ್ಟು ಬರ್ತೀವಿ. ಸ್ಪಂದಿಸ್ತೀರಿ. ಹಂಗ ಸ್ಪಂದಿಸೋದಕ್ಕೆ ಅವ್ರೆಲ್ಲಾರಿಲ್ಲ ನಿನ್ಗೊಂದು ಪೋಸ್ಟ್ ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಬಹಳಷ್ಟು ಜನ ಹೇಳ್ತಾರೆ. ನನ್ಗೆ ಬೇಡ. ಬಹಳಷ್ಟು ಜನ ಹಸಿರು ಹೊಲಕ್ಕೆ ನೀನು ರೈತ ಸಂಘದ ಅಧ್ಯಕ್ಷನಪ್ಪ ಅಂತ ಕೇಳ್ತಾರೆ. ರೈತನ್ರಪ್ಪ ಸಾಕಂತೇಳಿ ನಾನು ಪೋಸ್ಟ್ ಬರೀಬೇಕಾದ್ರು ಇಂತಿ ನಿಮ್ಮ ರೈತ ಪರ್ವತ ರೆಡ್ಡಿ ಅಂತಾನೆ ಬರಿತೀನಿ. ಇಲ್ಲಿ ಯಾವ ವಾಟ್ಸಾಪ್ ಗಿಟ್ಸಪ್ ಮಾಡೋ ಏನೇನು ಮಾಡ್ಬೇಕಾದ್ರೂ ಇಂತಿ ನಿಮ್ಮ ರೈತ ಪರ್ವತ ರೆಡ್ಡಿ ಅಂತಾನೆ ಬರಿತೀನಿ. ನಾನು ಎಲ್ಲೇನು ಬರ್ಸ್ಬೇಕಾದ್ರೂ ರೈತ ಅಂತಾನೆ ಬರ್ಸ್ತೀನಿ. ಅಂದ್ರೆ ರೈತರ ಬಗ್ಗೆ ಕಾಳಜಿ ಇರಬೇಕು, ಆ ರೈತನಾಗಿರ್ಬೇಕು ಅನ್ನೋದೇ ನನ್ನ ಆಶೆ. ಪ್ರತಿಯೊಬ್ರು ರೈತರ ಪರವಾಗಿ ಬಂದಾಗ ಯಾರೇ ಆಗಿರ್ಲದು ಧ್ವನಿ ಎತ್ತಬೇಕು. ಹೌದೌದು. ಅಲ್ಲಿ ಜಾತಿ ಗೀತಿ ಸಂಬಂಧ ಬರಲ್ಲ, ರೈತ ಜಾತಿ ಒಂದೇ. ಈ ನಾಡಿನೊಳಗೆ ಜಾತಿ ಅಂದ್ರೆ ರೈತ ಜಾತಿ ಅನ್ಬೇಕು ಅಷ್ಟೇ. ಈಗ ವಿದ್ಯಾವಂತರು ಅಂತಾರಲ್ಲ ಸರ್, ರೈತರ ಪರವಾಗಿ ಹೋರಾಟಗಳು ಬಂದಾಗ ಅವ್ರನ್ನೊಂದು ಧ್ವನಿ ಎತ್ತುವಂತ ಕೆಲಸ ಆಗ್ತಿಲ್ಲ, ಅವ್ರ ಕಡೆಯಿಂದ ಆಗ್ತಿಲ್ಲ. ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಯುವಕರಲ್ಲಿ ಇರ್ತದ. ಇವತ್ತು ಯುವಕರು ಏನಾಗ್ಬಿಟ್ರ ಅಂದ್ರೆ ಬಹಳಷ್ಟು ದುಷ್ಟ ಚಟಗಳಿಗೆ ಹೋಗ್ಬಿಟ್ಟು, ತಂಬಾಕು, ಗುಟಕ, ವಿಮಾಲು, ಸ್ಟಾರು, ಯುವ ಜನತಿ ದಾರಿ ತಪ್ಪಿಬಿಟ್ಟೈತಿ. ಇವತ್ತೇನಾಗ್ತದಂದ್ರೆ ಈ ಆಹಾರ ಇಲ್ಲದ್ರೆ ಬದುಕಲ್ಲ ನಾವು. ಆದ್ರೂ ಆಹಾರ ರೆಡಿ ಮಾಡಕ್ ನಾವು ತಯಾರಿಲ್ಲ. ಅದಕ್ಕೆ ಬೆಲೆ ಕೊಡಕ್ ತಯಾರಿಲ್ಲ. ಆ ಗುಟಕ ಅದನ್ನ ತಿಂದ್ರೆ ಸಾಯ್ತೀವಿ ಅಂತ ಗೊತ್ತೈತೆ. ಅದನ್ನ ಖರ್ಚು ಮಾಡಿ ಅವ್ರು ಅಂಬಾನಿ ಆಗ್ಯಾರ. ಅವ್ರು
ಕೋಟ್ಯಾಧೀಶ್ವರ ಎಲ್ಲರಿಗೂ ಕೊಟ್ಟು ಕೊಟ್ಟು ಅವ್ರು ಕೋಟ್ಯಾಧೀಶ್ವರ ಆಗಿದ್ದಾರೆ. ಈ ರೈತ ಆಹಾರ ಕೊಟ್ಟು ಕೊಟ್ಟು ಇವನು ಸಾಯ್ತಿದೆ. ಹೌದೌದು ನಿಜ. ಅಂತ ಪರಿಸ್ಥಿತಿ ಒಳಗೆ ಅಂದ್ರೆ ನಮ್ಮ ಆರೋಗ್ಯವನ್ನು ಕೆಡಿಸುವಂತ ಪದಾರ್ಥಗಳನ್ನ ಮಾರಿ ಅವ್ರು ದೊಡ್ಡ ವ್ಯಕ್ತಿಗಳಾಗಿದೆ. ಯಾಕಂದ್ರೆ ಇವತ್ತು ನೋಡ್ರಿ ಒಳ್ಳೆಣ್ಣೆ ಅಂತ ಕೆಮಿಕಲ್ ಯಾವ್ದಿಲ್ಲ, ನಾವೆಲ್ಲರೂ ಅದನ್ನೇ ಯೂಸ್ ಮಾಡ್ತೀವಿ. ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ ಅವತ್ತಿನ ದಿನಮಾನದಾಗ 1 kg ಎಣ್ಣೆ ತಂದ್ರೆ 1 ವಾರ ಆಗ್ತಿತ್ತು. ಹೌದು ನಿಜ. ಅದು ಎಣ್ಣೆ ಅಷ್ಟು ಪವರ್ ಇತ್ತು, ಇಷ್ಟು ಹಾಕಿದ್ರು ಒಗ್ಗರಣೆ ಅನಿಸ್ತಿತ್ತು. ಪಕ್ಕದ ಮನೆಗೆ ಸಾರು ಮಾಡಿದ್ರು ವಾಸನೆ ಬರ್ತಿತ್ತು. ನೀನ್ ಅರ್ಧ kg ಎಣ್ಣೆ ಹಾಕಿ ನೀನು ವಾಸನೆ. ನಿಜ. ಅದಕ್ಕೋಸ್ಕರ ನಾವು ರೈತರಾದಂಥವ್ರಾದರೂ ನಮ್ಮಲ್ದಾಗ ಗುರಾಳು ಬೆಳಿತೀವಿ, ಕುಸುಬಿ ಬೆಳಿತೀವಿ, ಅಗಸಿ ಬೆಳಿತೀವಿ. ನಾವು ಹಿಂದೂಗಳಾಗಿ ದೇವರಿಗೆ ಅಮಾಸಿಗೆ 20 ಕಾಯಿ ಹೊಡಿತೀವಿ. ಆ ಕಾಯಿಗಳನ್ನ ಒಣಗಿಟ್ಕೊಂಡು ನೀವು ಮಾಡ್ಕೊಂಡ್ರೆ ನಿಮ್ ತಲೆ ಕೊಬ್ಬರಿ ಎಣ್ಣೆ ನೀವು ಕೊಬ್ಬರಿ ಎಣ್ಣೆ ತಿನ್ಬೋದು ಪ್ಯೂರ್. ಆ ದಿವಸ ಎಲ್ಲ ನೀವು 3 ವರ್ಷ ಆಯ್ತು ನಮ್ಮ ಮನೆ ಒಳಗ ಸೂರ್ಯಪಾನ ಎಣ್ಣೆ ಹಾಕಂತೀನಿ, ಶೇಂಗಾ ಎಣ್ಣೆ ಹಾಕಂತೀನಿ, ಕೊಬ್ಬರಿ ಎಣ್ಣೆ ಎಲ್ಲ ಮನೆಗೆಲ್ಲ ನೀವೇ ತಯಾರು ಮಾಡಿ. ನಮ್ಮ ಮನೆಗೆ ನಾನೇ ಮಾಡ್ಕೊಂತೀನಿ. ಅಂದ್ರೆ ಎಲ್ಲ ಇಲ್ಲೇ ಹೊಲದಾಗ ಬೆಳೆದಿರ್ತಕ್ಕಂಥ ಪದಾರ್ಥ. ಈಗ ನಿನ್ನೆನ ನಮ್ಮ ಅಜ್ಜಿ ನಮ್ಮ ಮುದಿಯಕ್ಕೆ ಈ ಗಿಡಗಳು ಬೆಳಿಬೇಕಂದ್ರೆ ನಮ್ಮ ತಾಯಿನ ನೆನೆಸ್ಬೇಕು. ನಾನೇನು ಹಚ್ಚಿಬಿಡ್ತೀನಿ, ದಿವಸ ನೀರ್ ಬಿಡ್ತಾರೆ. ನಮ್ಮ ಮನೆಯೊಳಗೆ ಲಗ್ನ ಇತ್ತಂದ್ರೆ 8 ದಿನ ಊರಾಗಿದ್ರೆ ಅಲ್ಲಪ್ಪ ಗಿಡ ಏನಾಗ್ಯಾವ ಹೋಗಂಬಾ ಅಂತ. ಈಗ ಎಷ್ಟದಾವ ಅಂದ್ರೆ 82 ವರ್ಷ ಅದಾವ. 82 ವರ್ಷ ನಮ್ಮ ತಾಯಿಗೆ. ಇವತ್ತು ಈ ಗಿಡದ ಬಗ್ಗೆ ಕಾಜಿ ಹಾಕಿ ಇವತ್ತು ನಾನು ಹೇಳ್ತಾನ ಅದಕ್ಕಿಂತ ಆಕೆ ಹೇಳ್ಬೇಕು. ಅಂದ್ರೆ ಮಕ್ಕಳ ತರ ಜೋಪಾನ ಮಾಡುವಂತವ್ರು ಅವರು. ಈ ಗಿಡಗಳಿಗೆಲ್ಲ ಪೋಷಣೆ ಹಾಕಿದೆ. ನಾನು ಹಚ್ಚೋದು ಮಾತ್ರ ನನ್ನ ನಿಮಿತ್ತ. ನನ್ನ ಮಕ್ಕಳು ಹುಟ್ಟಿದ ಹಬ್ಬದಾಗ ನಾನು ಹಚ್ತೀನಿ. ಆದ್ರೆ ಇಷ್ಟೆಲ್ಲ ಚಂದ ಗಿಡಗಳು ಬೆಳೆದಿದ್ದಾವೆ, ಇವತ್ತು ಗಿಡ ನೆಡಿ ಕುಂತಿದ್ದೇವೆ ಅಂದ್ರೆ ನಮ್ಮ ತಾಯಿ ಶ್ರಮ. ಅವ್ರು ನೆನ್ಸೇಬೇಕು. ಯಾಕಂದ್ರೆ 82 ವರ್ಷದಾಗ ಇವತ್ತು ನೀರು ಈ ಗಿಡಗಳಿಗೆ ನೀರು ಅವರೇ ಉಣಿಸ್ತಾರ. ನಾನು ಬಿಡ್ತೀನಿ ಅಂತಲ್ಲ, ಒಟ್ಟು ಅವ್ರ ಕಾಜಿ. ಎಲ್ಲಾ ಗಿಡಗಳು ಅವರೇ ನೋಡ್ತಾರ, ಅವರೇ ಬೆಳೆಸ್ತಾರ. ಈ ಗೋಗಳನ್ನ ಅವರೇ ಸಂರಕ್ಷಣೆ ಮಾಡ್ತಾರೆ. ಅಂದ್ರೆ ಅದ್ರದ್ದು ಕೂಡ ಅವ್ರೇ ಏನ್ ಮೇವು ಫಾರದಲ್ಲಿ ಇಟ್ಟು ಹೋಗ್ಬಿಟ್ರೆ ಮೇಯ್ಸ್ಕೊಂತ ಕುಂದಿರ್ತಾರೆ. ಇಲ್ಲಿ ತೊಗರಿ ಒಟ್ಟು ಹಾಕಿ ಹೋಗ್ಬಿಟ್ರೆ ಅಕ್ಕೆಂತ ಕುಂದಿರ್ತಾರೆ. ಇಲ್ಲಿ ನೀರ್ ಇಟ್ಟು ಹೋಗ್ಬಿಟ್ರೆ ಕುಡಿಸಂತ ಕುಂದಿರ್ತಾರೆ. ನನಗಿಂತೂ ಆ ಒಂದು ಈ ಗಿಡ ಮರಗಳ ಮೇಲೆ ಮತ್ತ ಆ ಗೋ ಮೇಲೆ ನಮ್ಮ ತಾಯಿದ ಶ್ರಮ ಜಾಸ್ತಿ. ಅವ್ರಿಗೆ ಏನಿಲ್ಲ, ಬೇಯ್ತಾರ ನಮ್ಮ ನೀನ ಇವತ್ತು ಮೇವು ಕೊರದಿಟ್ಟಿಲ್ಲೋಡು, ಇವತ್ತು ನೀರ್ ಇಟ್ಟಿಲ್ಲೋಡು ಅಂತಂದ್ ಕಾಸಿ. ಮತ್ತೆ ಅದೆಲ್ಲ ಇಟ್ಟ ಮೇಲೆ ನಮ್ಮನ್ನ ಒಂದಿನ ಮೇವ್ ಹಾಕನಲ್ಲ, ನೀರ್ ಕುಡ್ಸನಲ್ಲ, ಪ್ರಕ್ರಿಯೆ ತಾವ್ ಮಾಡ್ತಾರೆ. ಅವ್ರ ಕೆಲಸ ತಮ್ಮ ಸೊಸಿಗಳಲ್ಲ, ಸೊಸಿಗಳಲ್ಲ ಅದನ್ನ ಮಾಡಿ ಇದನ್ನ ಮಾಡ ತಮ್ಮ ಕೆಲಸ ತಾವ್ ಮಾಡ್ತಾರೆ. ಈಗ 82 ವರ್ಷ ಅಂದ್ರೆ ಸಾಮಾನ್ಯ ಅಲ್ಲ. ಈಗೆಲ್ಲ 40-50 ವರ್ಷಕ್ಕೇನೆ ಕೈಕಾಲು ಅಂತದ್ರಲ್ಲಿ ಅವ್ರಿಗೆ ನಾನೇನಾದ್ರೂ ಊರಾಗಿರ್ಬೇಕಂದ್ರೆ ಅವ್ರಿಗೆ ಊರಾಗಿರಕ್ ಮನಸ್ಸಿಲ್ಲ. ಇಲ್ಲಿ ಬಿಡಪ್ಪ ಈಗ ಆಲೆ ಎಲ್ಲಿ ಊರಾಗಿದ್ ಬಿಡಮ್ಮಂದ್ರು ನಮ್ಮ ತಾಯಿಯವ್ರು ಒಪ್ಪಲ್ಲ. ಅಂದ್ರೆ ಅವ್ರಿಗೆ ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ರೆ ಆಮೇಲೆ ಇದನ್ನ ನೋಡ್ಲಾರ್ದ ಅವ್ರಿಗೆ ಇರಕ್ಕಾಗಲ್ಲ. ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ರೆ ಆರಾಮ್ ಪರಿಸರ ಅಲ್ಲ, ಯಾರ್ದು ತೊಂದ್ರೆ ಇಲ್ಲ, ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ. ನಮಗೆ ಕೆಲಸ ಬೇಕಾಗತ್ತೆ, ಕೆಲಸ ಮಾಡೋದು. ರೈತ ಕುಟುಂಬ ಅಂದ ಮೇಲೆ ಬೆಳಗ್ಗೆ 4-4:15 ಗಂಟೆಗೆ ಎದ್ದಳ್ಳೇಬೇಕು ಕಂಪಲ್ಸರಿ. 6 ಗಂಟೆಗೆ ಎದ್ದು ನಾವು ಒಕ್ಕಲ್ತನ ಮಾಡ್ತು ಅಂದ್ರೆ ಅದು ಸಾಧ್ಯನೇ ಅಲ್ಲ, ಒಕ್ಕಲ್ತನನೇ ಅಲ್ಲ. ಇವತ್ತು ಬಹಳ ಜನ ನನಗೈತೆ ಏನಪ್ಪ ಬರೀ ಅಲ್ಲಿ ಹೋರಾಟ ಇಲ್ಲಿ ಹೋರಾಟ ಅಂತಾರೆ. ಇಷ್ಟೆಲ್ಲ ಭೂಮಿ ನಾನೇ ತೂಗ್ಸಂಡು. ಇವತ್ತು ಡ್ರೈವರ್ ಬಂದಿಲ್ಲ ಅಂದ್ರೆ ಮುಂಜಾನೆ 6 ಗಂಟೆಗೆ ಎದ್ದಾಳ್ತೀನಿ, 10 ಗಂಟೆ ತನಕ ಗಾಡಿ ಹೊಡಿತೀನಿ ನೀವೇ. ಮತ್ತೆ 10 ಗಂಟೆಲಿಂದ ಯಾವನಿದ್ರು ಹೋಗ್ತೀನಿ ಬರ್ತೀನಿ. ಫೋನ್ ಒಂದು ಬಾರಿ ಡೇಂಜರ್. ನಾನು ಕೆಲಸ ಮಾಡುವಾಗ ಆಕ್ಚುಲಿ ಫೋನ್ ಇಟ್ಕೊಳಲ್ಲ, ಮನೆಯಲ್ಲೇ ಬಿದ್ದಿರ್ತದೆ. ES ಮಂದಿ ಫೋನ್ ಹಚ್ಚಿದ್ರು ಅಲ್ಲೇ ಇರ್ತದೆ. ಆಮೇಲೆ ಮತ್ತೆ ರೆಸ್ಪಾನ್ಸ್ ಒಳ್ಳೆ ಎಷ್ಟು ಮಂದಿ ಬಂದಿರ್ತಾವ, ಎಷ್ಟು ಕಾಲ್ ಬಂದಿರ್ತಾವ, ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತೀನಿ. ಟೈಮ್ ರಾತ್ರಿ ಕುಂತ್ಕಂತನಲ್ಲ ಎಲ್ಲರಿಗೂ ಮಾತಾಡ್ತೀನಿ. ಈ ಫೋನಿಂದ ಒಂದು ಚಾಳಿ ಬಹಳ ಸುಮಾರು ಐತೆ. ನಾನು ಯುವಕರಲ್ಲಿ, ಯುವತಿಯರಲ್ಲಿ, ಹಿರಿಯರಲ್ಲಿ ಕೇಳ್ಕೊಳ್ಳೋದು ಒಂದೇ, ಮಕ್ಕಳಲ್ಲಿ ಮೊಬೈಲ್ ಕೊಡಬಾರ್ದು. ಕಣ್ಣು ಹೋಗ್ತಾವ. ಒಳ್ಳೇದಕ್ಕೂ ಇದೆ, ಕೆಟ್ಟದಕ್ಕಿದೆ. ಈಗ ಮಕ್ಕಳು ಯಾವ ಟೈಮ್ನಾಗ ಏನ್ ನೋಡ್ತಾರೋ ಗೊತ್ತಿಲ್ಲ. ಆಮೇಲೆ ಆ ಪೊಕೋಶಿಗೆ ಕಣ್ಣು ಮಂದಾಗ್ತದೆ. ಅಂದ್ರೆ ಬ್ರೈಟ್ನೆಸ್ ಬೆಳಕಿನ ಕಣ್ಣು ಹೋಗ್ತದೆ. ಸಣ್ಣ ಸಣ್ಣ ಮಕ್ಕಳ ಕೈ ಕೊಡ್ತಾರೆ. ಇವ್ರು ಏನ್ ಮಾಡ್ತಾರೆ, ಅಡಿಗೆ ಮಾಡೋ ಹೆಣ್ಮಕ್ಳು, ಇವ್ ಮಕ್ಕಳು ಸುಮ್ಮನೆ ಇರಲ್ಲ ಅಂತೇಳಿ ಫೋನ್ ಕೊಟ್ಬಿಡ್ತಾರೆ. ಆ ಫೋನ್ ನೋಡಕ್ ಆಕ್ಚುಲಿ ನಾನೇ ಫೋನ್ ನೋಡಕ್ ಕುಂತ್ರೆ ನೀನ್ ಇಲ್ಲಿ ಹೋಗಿದ್ದು ಗೊತ್ತಾಗಲ್ಲ. ಅಷ್ಟು ಅದು ಅಷ್ಟು ಮನುಷ್ಯನ ಶಕ್ತಿ ಎಳೆಯಕಚ್ಚೈತೆ. ನಾನು ಇಲ್ಲಿ ಮುಂದೆ ನೀನ್ ಹೋದ್ರೆ ಗೊತ್ತಾಗಲ್ಲ. ಹೌದು ನಿಜ, ಅಷ್ಟು ಮಗ್ನರಾಗ್ಬಿಡ್ತೀವಿ. ಫೋನ್ಯಾಗ ಹೋದ್ವಿ ಅಂದ್ರ ಯಾರು ಬಂದ್ರು ಯಾರು ಹೋದ್ರಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಫೋನ್ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಬೇಕು, ಅನಿವಾರ್ಯ. ಈಗ ನೋಡಿ ಇಲ್ಲಿ ಬೇರಿಲಿಂದ ಜಾಲಿಯಾಳಿಗೆ ಹೋಗ್ಯಾರ, ಅಲ್ಲಿ ಯಾರಿಲ್ಲ ಅಂತ ಹೇಳಕಚ್ಚಾರ. ಈಗ ನಾನು ಬಗನ್ ಮನ್ಯಾಗ ಇಟ್ಟಿದ್ನಂದ್ರೆ ಅವರು ಪಾಪ ತಿಪ್ಪಲ ಬೇಕು, ಅನಿವಾರ್ಯ. ಆದ್ರೆ ವ್ಯವಸಾಯ ಮಾಡೋರಿಗೆ ಫೋನಿಂದು ಬಹಳ ಡೇಂಜರ್, ಕೆಲಸನೇ ಆಗಲ್ಲ. ಪದೇ ಫೋನ್ ಬರೋದು. ಅದಕ್ಕೆ ನಾನು ಫೋನ್ ಒಂದ್ಸಲ ನೋಡ್ತಾರ, ಇಲ್ಲೈತಿ ಇವತ್ತು ಕೆಲ್ಸದಾಗ ಅದಂತ ಬಿಟ್ಬಿಡ್ತಾರ. ಆ ರೀತಿಯಲ್ಲಿ ಆ ಫೋನ್ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಬೇಕು. ಮಕ್ಕಳಲ್ಲಿ ಮಾತ್ರ ಫೋನೇ ಕೊಡ್ಬಾರ್ದು. ಇದೇನು ಕೊರೋನಾ ಅಂತ ಬಂತಲ್ಲ,
ಕೊರೋನಾ ಅಂತ ಬಂದಾಗ ಆನ್ಲೈನ್ ಕ್ಲಾಸ್ ಅಂತ ಎಲ್ಲ ಹೌದು. ಮಕ್ಕಳಿಗೆ ಅಂಟಿಸ್ಬಿಟ್ರು. ನಿಜ ನಿಜ. ಯಾಕಂದ್ರೆ ಕೊರೋನಾ ಬಂದಿದ್ದು ನಾನು ಸ್ವಾಗತ ಮಾಡ್ತೀನಿ. ಹ್ಮ್. ಯಾಕಂದ್ರೆ ಪರಿಸರನ್ನು ಬಹಳ ಶುದ್ಧೀಕರಣ. ಹೌದು ನಿಜ. ಅವಾಗ ತಂದೆ ಮಕ್ಕಳ ಸಂಬಂಧ ಗೊತ್ತಾಯ್ತು. ಹೌದು. ಸಿಟಿಯಾಗ ಇರೋರಿಗೆ ಹಳ್ಳಿಯವರಿಗೆ ಸಂಬಂಧ ಗೊತ್ತಾಯ್ತು. ಸಿಟಿ ಬಿಟ್ಟು ಓಡಿ ಬಂದ್ರು ಹಳ್ಳಿಗೆ. ನಿಜ ಏ ಒಲ್ಲೆಪ್ಪ ನಾನು ಹಳ್ಳಿಯಾಗ ಇರ್ತೀನಿ ಅಂತ ಸಿಟಿಯಾಗ ಒಳ್ಳೆ ಒಳ್ಳೆ. ಒಲ್ಲೆನ ಪರಿಸ್ಥಿತಿ. ಹೌದ್ರಿ. ನನಗೆ ಅನಿಸ್ತದ ಅದಕ್ಕೆ ವರ್ಷದಾಗ ಒಂದ್ 2 ತಿಂಗಳು ಬ್ಯಾಸಿಗೆ ಕೊರೋನಾ ಬಂದ್ಬಿಡೋದು ಅನಿಸ್ತದೆ. ಯಾಕಂದ್ರೆ ಸಿಂಪಲ್ ಲಗ್ನಗಳು ಅದು, ಹೌದು ನಿಜ. ಸಿಂಪಲ್ ಮನೆ ಒಪ್ಪಿಗಳು ಆಡಂಬರಗಳೆಲ್ಲ. ಆಡಂಬರಿ ಇವತ್ತು ಎಷ್ಟೆಷ್ಟು ಖರ್ಚು ಮಾಡ್ತಾ ಇದಾರೆ. ನಿಜ ಸರ್. ಯಾರಿಗೋ ಬಡವರಿಗೆ ಏನೇನೋ ಮಾಡ್ಬೇಕಂದ್ರೆ ಭಾಳ ಹಿಂದೆ ಮುಂದೆ ನೋಡ್ತೀವಿ. ಆ ದುಡ್ಡು ವೇಸ್ಟ್. ಅದು ಉಣೋದು ಸ್ವಲ್ಪ ಮಾಡ್ಸೋದು ಒಂದು 10 ಐಟಮ್ಸ್ ಮಾಡಿರ್ತಾರೆ. ಏನ್ ಉಣ್ತಾರ ನೋಯ್ದು ಅಲ್ಲಿ ಪತ್ರೊಳಗೆ ಹಾಕ್ತಾರ, ಅಲ್ಲಿ ಚೆಲ್ತಾರ. ಎಷ್ಟೋ ನಮ್ಮ ದೇಶದಾಗ ಅನಾಥ ಮಕ್ಕಳಿದಾರ, ಅಂಥವ್ರಿಗೆ ಏನು ಉಪಯೋಗ ಆಗಲ್ಲ. ಎಲ್ಲ ವೇಸ್ಟ್ ಮಾಡ್ತಿದ್ದೇವೆ ನಾವು. ಬೆಳೆದಂತ ಪ್ರತಿಯೊಂದು ಕಾಳು 6 ತಿಂಗಳ ಬೇಕು. ಒಂದು ಕಾಳು ರೆಡಿ ಆಗ್ಬೇಕಾದ್ರೆ ಭೂಮಿಗೆ ಹಾಕಿ ಪೈರು ಬರ್ಬೇಕಂದ್ರೆ 6 ತಿಂಗಳ ಬೇಕು. ಅದ್ರ ಬಗ್ಗೆ ಬೆಲೆ ಗೊತ್ತಿಲ್ಲ ನಮ್ಗೆ. ಅನ್ನದ ಬಗ್ಗೆ ಬೆಲೆ ಗೊತ್ತಿಲ್ಲ ನಮ್ಗೆ. ದುಂದು ವೆಚ್ಚ ಮಾಡ್ತೀವಿ. ದುಂದು ವೆಚ್ಚ ಪ್ರಾಣಿ ಪಕ್ಷಿ ಎಲ್ಲದರಲ್ಲಿ ಇದ್ರೇನೆ ನಾವು ಬದುಕೋದು. ಅವತ್ತಿನ ಕಾಲದಾಗ ಕಂಬಾರು, ಬಡಿಗೆಯರು, ಕುಂಬಾರು ಇವರೆಲ್ಲರೂ ಇರೋದ್ರಿಂದಾನೇ ನಾವು ರೈತಾಗಿ ಉಳಿದಿದ್ವಿ. ಇವತ್ತು ಅವರು ನಶಿಸಿ ಹೋಗ್ಬಿಟ್ಟು ನಾವು ರೈತಾಗಿ ಉಳಿಯಾಕಿಲ್ಲ. ಬಡಗಿತನ ಇಲ್ಲ ಸರ್ ಈಗ. ಬಡಗಿತನ ಇಲ್ಲ, ಕಂಬಾರಿಕೆ ಇಲ್ಲ, ಕುಂಬಾರಿಕೆ ಇಲ್ಲ. ಆ ಗಡಿಗೆ ಒಳಗೆ ನೀರ್ ಕುಡಿ, ನೀನ್ ಎಷ್ಟು ದಿನ ಕುಡಿದ್ರೆ ಏನಾಗಲ್ಲ. ಈ ಪ್ಲಾಸ್ಟಿಕ್ ಯೂಸ್ ಮಾಡಿ 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 ನಮ್ಮ ಪರಿಸ್ಥಿತಿ ಎಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಬೇಕಂತಾರ, ಅದ್ರ ಕಂಪ್ನಿಗಳನ್ನ ಯಾರು ಬ್ಯಾನ್ ಮಾಡಲ್ಲ. ಕಂಪ್ನಿ ಬ್ಯಾನ್ ಮಾಡ್ಬಿಟ್ರೆ ಆಯ್ತಲ್ಲಪ್ಪ. ಇವ್ ಬ್ಯಾನ್ ಮಾಡೋಣ ಏನೈತಿ, ಕಂಪ್ನಿಗಳ ಬ್ಯಾನ್ ಮಾಡ್ಬಿಟ್ರೆ ಸಾಮಾನ್ಯವಾಗಿ 150 ರೂಪಾಯಿ ದುಡ್ಕೊಂತಿರ್ತಕ್ಕಂಥ ಸಣ್ಣ ಸಣ್ಣ ಪುಟ್ಟ ಅಂಗಡಿಗಳನ್ನ ಅವ್ರಿಗೆ ಹೋಗಿ ಟಾರ್ಚರ್ ಕೊಡ್ತಾರೆ. ನಿಜ. ಅಲ್ಲಿ ಕಂಪ್ನಿನ ಬಂದ್ ಮಾಡ್ಬಿಟ್ರೆ ಹೌದು. ಆಮೇಲೆ ಈ ಪ್ಲಾಸ್ಟಿಕ್ ಅಂತ ಏನೈತಿ ನೋಡು, ಬಹಳ ಡೇಂಜರ್. ಅದು ಏನ್ ನೀವು ಸುಟ್ರು ಅಲ್ಲೇ ಇದಾಗಿರ್ತದೆ. ಈ ಮೊನ್ನೆ ತುಂಗಭದ್ರ ನಿರ್ಮಾಲನ ಅಂತ ಅಭಿಯಾನ ಮಾಡಿದ್ರು. ಬಹಳ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಮಾನೆ ನಾನು ಇದಕ್ ಹೋಗಿದ್ದೆ, ಸಂಕ್ರಮಣಕ್ಕೆ ಮುಕ್ಕದಕ್ಕೆ ಹೋಗಿದ್ದೆ. ಬಹಳಷ್ಟು ಜನರಿಗೆ ಕೈ ಮುಗಿದು, ದಯವಿಟ್ಟು ಯಾರು ಸಾಬನ್ ಹಚ್ಬಾಡ್ರಿ. ಎಳ್ಳು ಕಡ್ಲಿ ಹಿಟ್ಟು ಹಾಕಿ ಸ್ನಾನ ಮಾಡ್ರಿ. ಮನೆಗೆ ಹೋಗಿನ್ ಬೇಕಾದ್ರೆ ನೀವು ಸಾಬನ್ ಹಚ್ಚಿ. ಆ ಸಾಬಾನಲ್ಲಿ ಕೆಮಿಕಲ್ ಐತೆ ಅಂತ ನಮ್ಗೆ ಅರಿವಿಲ್ಲ. ನಾನೊಂದ್ಸಲ ಒಂದು 6 ಸಾಲ ಅಲಸಂದಿ ಇಟ್ಟಿದ್ದೆ. ಒಟ್ಟು ರಾಸಾಯನಿಕ ಬಳಸಬಾರ್ದು ಅಂತ ನಿರ್ಧಾರ ಮಾಡಿ ಇಟ್ಟಿದ್ದೆ. ಒಟ್ಟು ಬಳಸಬಾರ್ದು, ಬೆಳ್ಳಿ ಬೆಳೆದಿರ್ಲ ಅಂತ ಹೇಳಿ. ಅದು ಚಂದ ಬಂತು, ಖರೀಜಿಗೆ ಬಂದ್ಬಿಡ್ತಿ. ನಾನು ಹಂಗೆ ನಮ್ಮವ್ರ ಒಬ್ರು ಹಿರಿಯರ್ನ ಸಲಹೆ ಕೇಳಿದೆ, ಹಿಂಗ್ ಖರೀಜಿಗೆ ಜಗ್ಗಿ ಬಂದ್ಬಿಟ್ಟೈತಿ, ಒಟ್ಟು ಅದಕ್ಕೆ ಕೆಮಿಕಲ್ ಹಾಕ್ಬಾರ್ದು ಅಂತ ಮನ್ಸು ಮಾಡಿದ್ವಿ. ಗೌಡ ನಿಮ್ ಮನ್ಯಾಗ ತಲಿ ತೊಕ್ಕನಕ ಶಾಂಪು ಗಿಂಪ್ ಇಟ್ಟಾರ. ಯಾವ ಡಜನ್ ಗಟ್ಲಿ ಇರ್ತಾವ್ರಿ. ಒಂದ್ 2 ಶಾಂಪು ಹಾಕಿ ಹೊಡೆದ್ ನೋಡಿಬಿಡ ಅಂದ. ಆ 2 ಶಾಂಪು ಹಾಕಿ ಹೊಡೆದ್ ಬಿಟ್ರೆ ಆ ಖರೀಜಿಗೆ ಎಲ್ಲ ಹೋಯ್ತು. ಅಂದ್ರೆ ಅದರಲ್ಲಿ ಕೂಡ ಎಷ್ಟು ಕೆಮಿಕಲ್ ಇರ್ಬೋದು ಅಂತ. ನಾವು ಕಡ್ಲಿ ಹಿಟ್ಟಾಕಿ ತುಕ್ಕನೋದು ಬಿಟ್ಟಿವಿ, ಎಲ್ಲ ಬಿಟ್ಟು ಅವತ್ತು ನಮ್ ಬಟ್ಟೆಗಳು ಖರ್ಚಿಗಡ್ಡೆ ತಗಂತ ಸೌಳು ಖರ್ಚೆಗಡ್ಡೆ. ಇವತ್ ಸಾಬಾನ ಬಟ್ಟಿಗೆ ಮೈಗೆ ಅಷ್ಟಲ್ಲ, ಈ ಪಾತ್ರೆ ಕೂಡ ಹಚ್ತಾರ. ಬೂದಿ ಹಚ್ತಿಕ್ತಿದ್ರು ಸರ್. ಬೂದಿ ಹಚ್ಚೋದ್ರಿಂದ ಒಲೆಯಲ್ಲಿ ಬೂದಿ ತಗೊಂಡು ಆ ಬೂದಿನ ತಗೊಂಡು ತಿಕ್ತಿದ್ರು. ಅದ್ರಲ್ಲಿ ಇಡ್ಲಿ ತಗೊಂಡು ನಾವು ಹೊಲ್ ತಿಕ್ತೀವಿ. ಇವತ್ತು ಇಡ್ಲಿನೂ ಮಾಯ ಆಯ್ತು, ಬೂದಿನೂ ಮಾಯ ಆಯ್ತು. ಇವತ್ತು ಆಡಂಬರ ಲೋಕ ಆಗ್ಬಿಟ್ಟೈತೆ. ಈ ದಿಶೆಯಲ್ಲಿ ರೈತರು ಮಾಡ್ತಕ್ಕಂಥದ್ದಲ್ಲ. ರೈತ ಉಳಿಬೇಕಂದ್ರೆ ಕಂಪಲ್ಸರಿ ಅವ್ನ ಮನೆಯಾಗ ರೈತ ಐನ್ ಇರ್ಬೇಕು. ಐನ್ ಇರೋದ್ರಿಂದ ಅವತ್ತಿಗೆ ಹಾಡಕ್ ಮಾಡಿಲ್ಲ. ಆಕಳ ಹೊಟ್ಟೆ ಅಚ್ಚರ ಬಂಗಾರ ಅಂತ, ಅದು ಸುಮ್ನೆ ಮಾಡಿಲ್ಲ. ಹಿರಿಯರು ಹೇಳ್ತಿದ್ರಿ, ಒಂದು ಆಕಳ ಇತ್ತಂದ್ರೆ ಕರು ಕೊಡ್ತೈತೆ, ನಮಗೆ ಹಾಲು ಮೊಸರು ಉಣಿಸ್ತೈತೆ, ತುಪ್ಪ ಉಣಿಸ್ತೈತೆ, ಕಬ್ಬಿನಾಂಶ ಸಾಕಾಗಷ್ಟು ಬೆಳೆಸ್ತದ. ಇನ್ನು ಕುರಿ ಕಡ್ಕೊಂಡ್ ತಿಂದೆ, ಕೋಳಿ ಕಡ್ಕೊಂಡ್ ತಿಂದೆ ಅಂದ್ರೆ ಅಲ್ಲ, ಕಬ್ಬಿನಾಂಶ ಇಲ್ಲೇ ಐತೆ. ಹಾಲು ಮೊಸರು ತುಪ್ಪದಲ್ಲೇ ಐತಿ. ಅದು ನಮಗೆ ಹರುವಿಲ್ಲ. ಕೋಳಿ ತಿನ್ಬೇಕಪ್ಪ. ಇವತ್ ನಾನು ಬೇರೆ ಸಮುದಾಯದವ್ರಿಗೆ ನಾನು ಬಹಳಷ್ಟು ಹೇಳ್ತೀನಿ, ನೀವು ಬರೇ ಕೋಳಿ ಮಾಡಿದೆ ಕುರಿ ಮಾಡಿದೆ ಅಂದ್ರೆ ಅದರಿಂದ ನೀವ್ ಏನಾಗಲ್ಲ. ನಿಮ್ ಮನೆಗೆ ಒಬ್ಬ ಹಳೆಯ ಬಂದ್ರೆ ಎಷ್ಟು ಖರ್ಚು ಮಾಡ್ತೀರಿ ಹೇಳ್ರಿ ಅಂತ ಕೇಳಿದೆ ನಾನು. ಹಳೆಯ ಬರೋದಕ್ಕಿಂತ ಹಳೆಯನ್ ತಂದಿ ಬಂದ್ರೆ ಖರ್ಚು ಜಾಸ್ತಿ ರೀ ಅಂದ್ರೆ. ಹೆಂಗ ಅಂದೆ. ಹಳೆಯ ಬಂದ್ರೆ ಸ್ವಲ್ಪ ಚಿಕನ್ ಮಟನ್ ಮಾಡ್ತೀವ್ರಿ, ಹಳೆಯನ್ ತಂದಿ ಬಂದ್ರೆ ಕುಡಿಯಕ್ಕೂ ಬೇಕು, ತಿನ್ನಕ್ಕೂ ಬೇಕು, ಎಲ್ಲಾ ಬೇಕು ಅಂದ್ರೆ ಎಷ್ಟ್ ಖರ್ಚಾಗ್ಬೋದು? ಒಂದ್ 200 ರೂಪಾಯಿ ಖರ್ಚು ಬರ್ತೈತ್ರಿ ಅವತ್ತ. ಮತ್ ನೀವು ಯಾವ ಸರ್ಕಾರ ಏನ್ ಸವಲತ್ತು ಕೊಟ್ರೆ ಹೆಂಗ್ ಉದ್ದಾರ ಆತ್ರಿ ಹೇಳ್ರಿ. ಎದಕ್ಕ ನಮ್ಮನಿ ಬೀಗರು ಬರ್ತಾರ. ಬೀಗರು ಬಂದ್ರೆ ಅಚ್ಚಾರ್ ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡಿ ಸೊಂಡಿಗೆ ಕರೆದು ಬಿಡ್ತೀವಿ. ಅವ್ರು ಮತ್ ಇಲ್ಲಿಂದ ಊರಿಗೆ ಹೋಗತ್ತಾನೆ ನಮ್ ಬೀಗರು ಹೋಳಿಗೆ ಮಾಡಿ ಅಂತ ಹೇಳ್ಕೊಂತ ಹೋಗ್ತಾರ. ಬಾಳ ಅಂದ್ರೆ 50ರಿಂದ 100 ರೂಪಾಯಿ ಖರ್ಚಾಗ್ತದೆ. 100 ರೂಪಾಯಿದಾಗ ಶಬ್ಬಾಷ್ ಅನ್ಸೋದ್ ಪಾಡ, ನೀವ್ 2,000 ರೂಪಾಯಿ ಇಟ್ರು ಆ ಸುಳಮಾಗ ಇನ್ನೊಂದ್ ಪಾಠ ತಂದಿಲ್ಲ ಅಂತಾರ. ವ್ಯತ್ಯಾಸ ಇಲ್ಲೇ ಇರೋದು. ಯಾವ ಜನಾಂಗ ಯಾವ್ದು ಹೆಚ್ಚು ಕಡಿಮೆ ಅಲ್ಲ. ನಾವ್ ಬೆಳಿಬೇಕಂದ್ರೆ ಇಲ್ಲೇ ಬೆಳಿಬೇಕು. ನಮ್ ಪದ್ಧತಿ, ನಮ್ ಸಂಸ್ಕೃತಿ, ನಮ್ ಸಂಸ್ಕಾರ, ನಮ್ಮ ಹಿಡಿತಗಳು. ದುಂದು ವ್ಯರ್ಥ ಮಾಡೋದು ಇವನ್ನೆಲ್ಲ ಬಿಡ್ಬೇಕು ನಾವು. ಅವು ಏನೇನೋ ಜಾತ್ರೆ ಬಂದ್ಬಿಟ್ರೆ ಏನೇನೋ ಮಾಡ್ತಾರ.
ಅವೆಲ್ಲ ಬಿಡ್ಬೇಕು. ಅವೆಲ್ಲ ಯಾವ ದೇವ್ರು ಕೇಳಲ್ಲ, ಬ್ಯಾಟಿ ಕೇಳಲ್ಲ, ಏನು ಕೇಳಲ್ಲ. ನಾವು ಹೋಳಿಗೆ ಹೋಗಿ ಹಿಡ್ಕೊಂಬರ್ತನಲ್ಲ ಯಾಕಂತ ಕೇಳ್ತಾವ್ರ ದೇವ್ರು? ಕೇಳಲ್ಲ. ದೇವ್ರು ಯಾಕಪ್ಪ ಅಂದ್ರೆ ಒಂದು ಭಕ್ತಿಗೆ ಹ್ಮ್ ಅಷ್ಟೇ, ಎಲ್ಲಿಲ್ಲ. ನಮ್ಮ ಮನಸ್ಸು ಶಾಂತಿ. ಭಕ್ತಿ, ಶಾಂತಿ, ಮಕ ತೊಳ್ಕೊಂಡ್ಲಿ, ಅಮಾಸಿ ಹುಣ್ಣಿಮೆ ಅಂತ ಅವತ್ತಿನ ಕಾಲದಾಗ ಬಹಳ ಕಷ್ಟ ಕಾಲ ಇತ್ತು. ಹೌದು ಅದಕ್ಕಂತಲ್ಲಿ ಹಬ್ಬ ದಿನಗಳು ಮಾಡ್ತಿದ್ರು. ಈ ಹಬ್ಬಸ್ಗೆ ಇದನ್ನ ಉಣ್ಬೇಕು, ಈ ಅಮಾಸಿಗೆ ಇದನ್ನ ಉಣ್ಬೇಕಂತ ಈಗ ಏಕ ಉಣ್ತಾರ. ಅದು ಹೆಂಗ್ ಅಂದ್ರೆ ಪರಿಸರ ಹೋಯ್ತು. ಅಮಾಸಿಗೆ ಒಂದ್ಸರಿ ಆದ್ರೂ ಸಿಹಿ ತಿನ್ಬೇಕು, ಸಿಹಿ 15 ದಿನಕ್ಕೆ ತಿನ್ಬೇಕು. ಒಂದ್ಸರಿ ಅದನ್ನು ಅಮಾಸಿ ಹುಣ್ಣಿಮೆ ವಾತಾವರಣಕ್ಕೆ ತಕ್ಕಂತೆ ಒಂದು ಟೈಮ್ ಕಡುಬು ಮಾಡ್ಬೇಕು, ಹೌದು. ಒಂದ್ ಟೈಮ್ ಹೋಳಿಗೆ ಮಾಡ್ಬೇಕು, ಒಂದ್ ಟೈಮ್ ಉಗ್ಗಿ ಮಾಡ್ಬೇಕು ಹೌದು. ಅಂತಿದ್ರು. ಈಗೆಲ್ಲ ದಿನವಿಡೀ ಹೋಳಿಗೆ, ದಿನವಿಡೀ ಉಗ್ಗಿ ಆಗ್ಬಿಟ್ಟೈತಿ. ಹೌದು. ಹಿಂಗಾದಾಗ ಇದನ್ನು ಉಳಿಯಲ್ಲ, ದೇಹನೂ ಉಳಿಯಲ್ಲ. ಹೌದು. ಅದು ಅವತ್ತಿಗೆ ಅವ್ರು ಹಿರಿಯರು ಅದಕ್ಕೆ ತಕ್ಕಂತೆ ಮಾಡಿದ್ರು. ಅವರು ಹ್ಮ್. ಪರಿಸರಕ್ಕೆ ತಕ್ಕಂತೆ ಆ ಹಬ್ಬದ ಹರಿದಿನಗಳನ್ನ ಸಿಹಿ ಊಟಗಳನ್ನು ಮಾಡ್ತಿದ್ರು. ಹೌದು. ಈಗಂತೂ ದಿನ ಇಡ್ಲಿ ಸಾಂಬಾರು, ದಿನ ಒಗ್ಗರಣೆ ಮಿರ್ಚಿ. ಹೌದು. ಇದೆ ಸರ್. ಹಿಂಗಾದ್ರೆ ನಾವ್ ಎಲ್ಲಿ ಬದುಕಾಗ್ತದೆ, ಎಲ್ಲಿ ಉಳಿಯಕ್ಕಾಗ್ತದೆ? ಶಕ್ತಿನೇ ಇರಲ್ಲ ಅದಕ್ಕೆ. ಶಕ್ತಿ ಇರಲ್ಲ. ನೀನ್ ಮುಂಜಾನೆ ಬಿಸಿಯವ್ 4 ರೊಟ್ಟಿ ಉಂಡು ನೀನು ಹೊರಗೆ ಹೋಗ್ಬಿಟ್ಟೆ ಅಂದ್ರೆ ನೀನು ಹೋಟ್ಲನ್ನ ನೆನ್ಸಲ್ಲ. ಹೌದು. ನೀನ್ ಮತ್ತೆ ಮನ್ಯಾಗ ಏನು ತಿಂದ ಹೋದ್ರೆ ಅದು ಏಸ್ ಬೇರೆ ಹೋಟ್ಲಕ್ ಹೋದ್ರು ಕರಿತೈತಿ ಹೌದು. ಕರಿತೈತಿ. ಆಮೇಲೆ ಅದು ರೂಢಿ ಬಿದ್ದು ಬಿಡ್ತೈತಿ. ಹಾ, ಹೊರಗಿನ ಫುಡ್ಡಿಗೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಮನೆಯಾಳ್ದು ನಮ್ಮ ಬ್ಯಾಡ ಅನ್ಸುತ್ತೆ. ಶ್ರೀಮತಿಯರು ಮಾಡಿದ್ದು ರುಚಿನೇ ಬರಲ್ಲ. ಹಾ. ರೈತ ಆದ್ಮೇಲೆ ಅವ್ರು ನಮಗೆ ಒದಕೇಬೇಕು, ನಾವು ಅವ್ರಿಗೆ ಒದಕೇಬೇಕು. ಹ್ಮ್. ಒಂದು ಹೋಗ್ತಾವ ಬರ್ತಾವ. ಈಗ ನಿಮ್ಮ ಮುಂದೆ ನಾನು ಹೇಳ್ತೀನಿ ಹೋಗುತ್ತೆ, ನನ್ನ ಮನೆಗೆ ನಾನು ಹೇಳ್ತೀನಿ ಇವತ್ತಿಗೂ ಹೋಗ್ಲಿಲ್ಲ. ಅವ್ರು ಬೈತಿರ್ತಾರೆ, ಇದು ಏಟು ಮಾಡಿದ್ರು ಬಾಯ ಕಸಕ್ಕೆ ನಾನು ಬೈತೈತಪ್ಪ ಅಂತಿರ್ತಾರೆ. ಅಂದ್ರೆ ಅದು ಉಳಿತೈತೆ. ಅದು ನೀನು ಶಬ್ಬಸ್ ಅಂದ್ಬಿಟ್ರೆ ಮಕ್ಕಳಾಗಿರ್ಬೋದು, ಯಾವ್ದಾಗಿರ್ಬೋದು. ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಗಂಡ ಹೆಂಡತಿ ಚಂದ ದುಡಿತಿದ್ರಂತ. ಒಬ್ಬ ಮಗ ಇದ್ನಂತ. ಅವನು ಹಂಗೆ ತಂದೆ ಜೊತೆಗೆ ದುಡಿತಿದ್ನಂತ. ಆದ್ರೂ ರಾತ್ರಿ ಬೇಯದ್ ಬಿಡ್ತಿದ್ಯಲ್ಲ ಮಗನಿಗೆ. ಯಾಕಂದ್ರೆ ಮಗ ಎಲ್ಲಿ ದಾರಿ ತಪ್ಪಿಬಿಡ್ತಾನೆ ಏನೋ, ಬೇಕಂತ ನನ್ನ ದಾರಿ ಒಳಗಿರ್ಬೇಕು ಅಂತ. ಅಂದ್ರೆ ನಾವೊಂದು ಬೇಕಂತಿದ್ರ ಅಥವಾ ಏನೋ ನಮ್ದೊಂದು ಭಯ ಇರುತ್ತೆ, ಭಯ ಇಲ್ಲ ಅಂತ ಮಗ ಗಂಡ ಹೆಂಡತಿ ಆ ಕೆಲಸ ಮಾಡ್ತಿದ್ರು. ಇವ್ನಿಗೆ ಸಾಕಾಗ್ಬಿಟ್ಟದ್, ನಾವು ಇಷ್ಟು ಮಾಡಿದ್ರೆ ಬೈತೇನ, ರಾತ್ರಿ ಮಕ್ಕಂದಾಗ ಒಂದ್ ಎತ್ತು ಕೊಲ್ಲ ಹಾಕ್ಬಿಡಮ್ ಅಂತ ನಿರ್ಧಾರ ಮಾಡಿಬಿಟ್ಟ ಮಗ. ಮಳೆ ಮೇಲೆ ಅವನ ಮಕ್ಕಂದಾನ, ಗಂಡ ಹೆಂಡತಿ ಒಳಗ್ ಮಕ್ಕಂದಾರ. ಅಲ್ಲ ಹುಡುಗ ಅಷ್ಟ್ ಮಾಡ್ತೈತೆ, ನೀನ್ ಏನ್ ಈ ರೀತಿ ಬೈತಿದಿ ಮಗನ್ನ? ಕೋಡಿ ನನಗೇನಿಲ್ಲನ, ಮಗ ಅಷ್ಟ್ ಮಾಡ್ತಾನ, ಖುಷಿ ಇಲ್ಲನ? ನನಗೂ ಖುಷಿ ಐತೆ. 4 ಮಂದಿ ನನ್ನ ಮಗ ಒಳ್ಳೆ ರೈತ ಆಗ್ಬೇಕು, ಒಳ್ಳೆ ಒಬ್ಬ ಪ್ರಗತಿಗಾರ ರೈತ ಆಗ್ಬೇಕಂತಾನೆ ನಾನು ಬೇಕಚ್ಚಿನಿ ಅನ್ನಂತ. ಇವ್ನಿಗೆ ಮಳೆ ಮೇಲೆ ಅಲ್ಲಿ ಬಾಲ್ಕಂಡಿ ಮಕ್ಕ ಇದ್ದಂತ. ಯಪ್ಪ, ಈ ಸುದ್ದಿ ಕೇಳಿದ್ರೆ ಇವತ್ತು ಕೊಲ್ಲೇ ಬಿಡ್ತೀನಿ ನನ್ನ. ಅದಕ್ಕೆ ಯಾವ ತಂದೆ ತಾಯಿಗಳು ಮಕ್ಕಳನ್ನ ತಮ್ಮ ಸರಿದಾರಿಗೆ ಬರ್ಲಂತಾನೆ ಬೈತಿರ್ತಾರೆ. ತಮ್ಮ ಎಂಡ್ರನ್ನ ಬೇಯ್ಬೇಕಾದ್ರೂ ತಮ್ಮ ಸರಿದಾರಿಗೆ ಇರ್ಲಂತಾನೆ ಬೈತಿರ್ತಾರೆ. ಅವ್ರು ಮಾಡೋದು ಗೊತ್ತಿರ್ತೈತೆ, ಕೆಲಸ ಮಾಡೋದು ಎಲ್ಲ ಗೊತ್ತಿರ್ತೈತೆ. ಬೇಯುವುದಂದ್ರೆ ಏನೋ ಅದೇ ಕೆಲಸ. ಮತ್ತೆ ಎಲ್ಲಿ ಈ ಕೆಲಸ ಬಿಟ್ಟು ಬಿಡ್ತಾರೋ ಏನೋ, ಇದನ್ನ ಅರ್ಧಕ್ ಮರ್ಧಕ್ ಮಾಡ್ತಾರೋ ಏನೋ. ಅಂದ್ರೆ ಇವಾಗಿನ ನಮ್ಮ ಜನರೇಷನ್ ಮಕ್ಕಳೆಲ್ಲ ನಮ್ಮಪ್ಪ ಬೇದ ನಮ್ಮ ಬೇದ ಆತ್ಮಹತ್ಯೆ ಮಾಡ್ಕೊಂತಾರ. ಅವ್ರು ಅರ್ಥನೇ ಇಲ್ಲ ಇದ್ರ ಅರ್ಥ. ಅವತ್ತಿನ ಕಾಲದಾಗ ಪೌರಾಣಿಕ ಪುರಾಣಗಳು ಇರ್ತಿದ್ವು, ಅರ್ಥ ಗೊತ್ತಿರ್ತಿತ್ತು. ಮಕ್ಕಳು ಅಪಾರ್ಥ ಮಾಡ್ಕೊಂತಾರ, ಈ ಫೋನ್ ನೋಡಿಬಿಡ್ತಾರ. ಆಮೇಲೆ ಇವು ಏನು ಧಾರಾವಾಹಿಗಳು, ಮನೆ ಒಂದು 3 ಬಾಗಿಲು ಇವೆಲ್ಲ ಬಂದವಲ್ಲ. ಆಕ್ಚುಲಿ ಧಾರಾವಾಹಿಗಳು ಅಷ್ಟು ಡೇಂಜರ್ ಯಾವಿಲ್ಲ. ಒಳ್ಳೆ ಅಂಶ ಒಂದಿಷ್ಟು ಇರ್ಬೋದು, ಆದ್ರೆ ಕೆಟ್ಟ ಅಂಶನೇ ಜಾಸ್ತಿ. 80% ಕೆಟ್ಟ ಅಂಶ, 20% ಒಳ್ಳೆ ಅಂಶ. 80% ಅದು 20% ಇದ್ದಾಗ ಅದು ಪರಿಣಾಮ ಬೀರಲ್ಲ. 80% ಅದು 20% ಇದ್ದಾಗ ಇದು ಸತ್ಯ ಒಳ್ಳೇದು ಯಾರು ಕಿವಾಗ ಹಾಕ್ಯಾನಲ್ಲ, ಅದಕ್ಕೆ ಹೋಗ್ಬಿಡ್ತದೆ. ಈ ಮುಂದೆ ಧಾರಾವಾಹಿಗಳು ಆಗಿರ್ಬೋದು, ಈಗಿಂತ ಕೆಲಸ ಮಾಡ್ತೀರಿ ನೋಡಿ, ಒಳ್ಳೆ ಕೆಲಸ. ಎಷ್ಟೋ ಜನಗಳಿಗೆ ಪೌರಾಣಿಕ ಕಥೆಗಳೇ ಗೊತ್ತಿಲ್ಲ. ಬಹಳ ದಿನ ಹೋಗ್ಬಿಟ್ರೆ ನಿಮ್ಮ ಅಜ್ಜ ಮುಜ್ಜ ಗೊತ್ತಿಲ್ಲ ಆ ಪರಿಸ್ಥಿತಿ. ನಾನು ನನ್ನ ಲೈಫ್ ಅನ್ನಂಗ ಆಗ್ಬಿಟ್ಟು. ಅದಕ್ಕೋಸ್ಕರ ಅವತ್ತಿನ ಕಾಲದಾಗ ಜೀವನ ನಾವೇನು, ನಮ್ ಕೆಲ್ಸ ಏನ, ನಮ್ ಫೋನ್ ಏನ, ಪುರಾಣ ಪುಣ್ಯ ಕಥೆಗಳು ಅಗಸಿ ಮುಂದೆ ಎಲ್ಲ ಹಿರಿಯರು ಕೂದಿರ್ತಿದ್ರು. ನಿಂದ ಎಷ್ಟ ಆಯ್ತಪ್ಪ ಅಂತ ಚರ್ಚೆ ಮಾಡ್ತಿದ್ರು. ಇವತ್ತು ಹೊರಗ್ ಬಂದ್ ಕುಂತ್ರು ನಾವು ಫೋನ್ಯಾಗೆ ಕುಂದಿರ್ತೀವಿ. ಮುಂದ್ ಬಂದ್ ಯಾರು ಗೊತ್ತಿಲ್ಲ, ಯಾರು ಮಾತಾಡ್ಸಿದ್ರು ಗೊತ್ತಿಲ್ಲ. ಇವತ್ತು ಏನಾದ್ರೆ ಕೂಲೀಕರಣ ಆಗ್ಬಿಟ್ಟೈತಿ. ಒಂದ್ ಚೀಲ ಹೊರ್ಬೇಕಂದ್ರೆ ಕೂಲೀಕರಣ ಆಗ್ಬಿಟ್ಟೈತಿ. ಇಷ್ಟು ಕೊಟ್ರೆ ಬರ್ತನಪ್ಪ, ಇಲ್ಲಂದ್ರೆ ಅವತ್ತಿನ ಕಾಲದಾಗ 100 ಚೀಲ ರಾಶಿ ಮಾಡ್ಕೊಂಡ್ ಬಂದ್ರು ರೈತರು ಹೆಗಲಿಗೆ ಹೊತ್ತು ಮನೆಗೆ ಹಾಕಿ ಅಲ್ಲಿ ಏನಿಲ್ಲ ಮತ್ತೆ ಅಲ್ಲಿ ಉಪ್ಪಿಟ್ಟು ಮಾಡಿಬಿಡ್ತಿದ್ರು ಅವ್ರು. ಉಪ್ಪಿಟ್ಟು ಉಂಡು ಬರೋದು ಅಂತದ್ರಲ್ಲಿ ಇವತ್ತು ಎಲ್ಲಾ ವ್ಯವಹಾರೀಕರಣ ಆಗ್ಬಿಟ್ಟೈತಿ. ಕೃಷಿನೂ ವ್ಯವಹಾರೀಕರಣ ಆಗೈತೆ. ರೈತರಾದಂತವ್ರು ದಲ್ಲಾಳಿಗಳಿಂದಾನೇ ಜಾಸ್ತಿ ಇವತ್ತು ದಲ್ಲಾಳಿಗಳಿಗೆ ಲಾಭ ಆಗ್ಬಿಟ್ಟೆ. ಕೃಷಿಗೆ ರೈತರಿಗೆ ಏನು ಲಾಭ ಇಲ್ಲ ಸರ್. ಇವತ್ತು ಯಾವುದೇ ಒಂದು ಕಾಯಿ ಪಲ್ಯ ತಗೊಂಡು ಮಾರ್ಕೆಟ್ಗೆ ಹೋದ್ರೆ ಆ ಬೀಟ್ ನಲ್ಲಿ 10 ರೂಪಾಯಿ ಆಗಿರ್ತದೆ, ಸಂತೆಯಲ್ಲಿ 20 ರೂಪಾಯಿ. ಈ ಇಡೀ 6 ತಿಂಗಳು ಕಷ್ಟಪಟ್ಟು ಬೆಳೆದವನಿಗೆ 10 ರೂಪಾಯಿ ಇದ್ರೆ, ಒಂದೇ ತಾಸಿನಲ್ಲಿ ಮಾಡಿದವನಿಗೆ 10 ರೂಪಾಯಿ. ಅಂದ್ರೆ ರೈತ ಎಲ್ಲಿಂದ ಉದ್ಧಾರ ಆಗ್ತಾನೆ? ಅಂದ್ರೆ ಇಲ್ಲಿ ಬರೋ ಲಾಭ ಎಲ್ಲ ಅವ್ರಿಗೆ ಹೋಗ್ತದೆ. ನಾವು ಆ ರಾಸಾಯನಿಕದಿಂದ ಬೆನ್ನತ್ತಿ ಬಹಳಷ್ಟು ನಾವು ಕೆಟ್ಟಿವಿ. ನಂದು ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಈಗೆಲ್ಲ ಮತ್ತೆ ನಿಮ್ಮ ಹೆಸರೇನು?
ಮುತ್ತು ಮುತ್ತು 40 ಚೀಲ ಬೆಳಿತಾನೋ ನಾನು 50 ಚೀಲ ಬೆಳಿಬೇಕು. ಹಾ ಈ ಕಾಂಪಿಟೇಷನ್ ಹೊಂಟ್ಬಿಟ್ಟಿವಾಗ್ಲಿ ನಾನು ಗುಂಜೇಳದಾರಿಗೆ ಒಂದ್ಸಲ ಸುಭಾಷ್ ಪಾಳೇಕರ್ ಅಂತ ಇವ್ರು ಆ ಟೈಮ್ನಾಗ 3 ದಿನ ಕಾರ್ಯಾಗಾರಕ್ಕೆ ಹೋಗಿದ್ದೆ ನಾನು. ಹೋಗಿ ಬಂದ್ಮೇಲೆ ಅದನ್ನ ಏನಾದ್ರು ಸ್ವಲ್ಪ ಪಾಲಿಸ್ಬೇಕಲ್ಲ ಅಂತ ಹೇಳಿ ಕಾಸಿ ಗುಂಜೇಳದಾರಿಗೆ ಹೋಗ್ತಾ ಎಡಕ್ಕೊಂದು 13 ಗುಂಟಿ ಹೊಲ ಇತ್ತು ನಂದು. ಆ ರೀತಿಯಲ್ಲಿ ಮಾಡಿದೆ ನಾನು. ಆ ಹೊಲಕ್ಕ 13 ಗುಂಟಿ ಖರ್ಚು ಮಾಡಿದ್ದೆ ಎಷ್ಟು? 13 ರೂಪಾಯಿ ಖರ್ಚು ಮಾಡಿದ್ದೆ. 13 ಚೀಲ ಎಲ್ಲಿ ಬೆಳಿತಿ? 13 ರೂಪಾಯಿ ಏನ್ ಖರ್ಚು ಮಾಡಿದ್ನಪ್ಪ ಅಂದ್ರೆ ಉಳ್ಳಿ ಹಿಟ್ಟು, ತೊಗರಿ ಹಿಟ್ಟು ಅಷ್ಟೇ ತಗಂದಿದ್ದು. ಕೆಜಿ ಬೆಲ್ಲ, ಅವ ಬೆಲ್ಲನು ಕಡಿಮೆ ಇತ್ತು ರೇಟ್. ಆ ಬೆಲ್ಲ ಅದರಿಂದ ಜೀವಾಮೃತ ರೆಡಿ ಮಾಡಿದ್ದೆ. ನಮ್ಮ ಮನೆ ಒಳಗ ಅಲ್ಲಿ ಎತ್ತಿ ಗುಡ್ದಾಗಿರಾಗ ಎಮ್ಮಿ ಆಕಳ ಎತ್ತು ಎಲ್ಲ ಓಸ್ ಚಿತ್ತಿಗಿರ್ತಿದ್ವು. ಬೇರೆದವ್ರು ಸಪರೇಟ್ ಗೋವನ್ ಕಟ್ಟಂತವ್ರ ಮನೆಯಾಗ ಹೋಗಿ ಆ ಮೂತ್ರ ಒಂದ್ ತಗೊಂಡ್ಬರ್ತಿದ್ದೆ. ಗೋಮೂತ್ರ ಆ ಗೋ ಸಗಣಿಯನ್ನು ತಗೊಂಡು ಒಡ್ಡಿನ ಮಣ್ಣು ಒಂದಿಷ್ಟು ಇಟ್ಟು ಅದನ್ನೆಲ್ಲ ಹಾಕಿ ಒಂದೇ ಸೈಡ್ 7 ದಿನ ತಿರುತ್ತಿದ್ದೆ. ತಿರುವಿ ಇದಕ್ಕೇನು ಗೊಬ್ಬರ ಹೋಗ್ತಿದ್ವಿ ಈ ಕಡೆ ಹೊಲಕ್ಕ, ಆ ಕಡೆಗೆ ಅದನ್ನ ಹೋಗ್ತಿದ್ದೆ. ಅದನ್ನ ಉಗ್ಗಿದ್ರೆ ಅಷ್ಟು ಫಲವತ್ತತೆ ಬೆಳಿತದೆ. ಅಂದ್ರೆ ಗೋ ಮೂತ್ರದೊಳಗ ಅದ್ರೊಳಗೇನೆ ಐತಿ ಸಾವಯವ ಕೃಷಿ. ಫುಲ್ ಪವರ್ ಐತಿ. ಈ ಆಕಳ ಮಾಸ್ ಆಗ್ತದಲ್ಲ, ಆ ಮಾಸಿನಷ್ಟು ತೂಕ ಬೆಲ್ಲ, ಆ ಮಾಸಿನಷ್ಟು ತೂಕ ಗೋಮಾತ್ರ ಒಂದ್ ಬ್ಯಾರಲಿಗೆ ಹಾಕಿ ನೀರ್ ಹಾಕಿ ಇಟ್ಬಿಟ್ರೆ ಅದು ಸಣ್ಣ ಗೊಬ್ಬರ ಆಗಲ್ಲ. ಅದನ್ನ ಒಯ್ದು ಎಲ್ಲಿ ಗಿಡಕ್ಕೋ ಉತ್ತಿಗೆ ಹೋಗಿ ಬಿಟ್ಟು ನಮ್ಮ ಯಾರು ಶ್ರೀಗಳು ಇವರು ಕನ್ನೇರಿ ಶ್ರೀಗಳು ಅದ್ಭುತ. ರೈತರ ಬಗ್ಗೆ ಅವ್ರು ಹೇಳ್ಬೇಕಂದ್ರೆ ಅದ್ಭುತ. ಆ ತಮ್ಮ ಮಠದಾಗ ಹೋದಂತವ್ರು ದಾಸೋಗದಾಗ ಸಹ ಕೂಡ ಕೆಮಿಕಲ್ ಬಳಸಲ್ಲ. ಊಟ ಅಂತ ಒಬ್ಬ ಶ್ರೀಗಳು ಯುವ ಜನತೆ ಇವತ್ತು ವ್ಯವಸಾಯದ ಕಡೆಗೆ ಮುಖ ಮಾಡ್ಬೇಕು. ಯುವ ಜನತೆ ವ್ಯವಸಾಯದ ಕಡೆ ಮುಖ ಮಾಡ್ಬೇಕು. ಅವರೊಂದು ವ್ಯವಸಾಯದಲ್ಲಿ ತೊಡಗ್ಬೇಕಂತಂದ್ರೆ ಯಾವ ರೀತಿಯಿಂದ ವ್ಯವಸಾಯಕ್ಕೆ ಬರ್ಬೋದು ಸರ್? ಈಗ ನೀವ್ ಕೊಡ್ತಕ್ಕಂತ ಸಲಹೆ ಏನ್ರಿ? ನಾನು ಇವತ್ತು ವ್ಯವಸಾಯ ಮಾಡ್ತೀನಿ ಅಂದ್ರೆ ಬರೇ ಭೂಮಿ ತಾಯಿನಷ್ಟೇ ಕುಂತ್ಕೊಂಡ್ರು ಆಗಲ್ಲ. ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಮಾಡ್ಕೋಬೇಕು, ಕೋಳೆ ಸಾಕಾಣಿಕೆ ಮಾಡ್ಕೋಬೇಕು, ಮೇಕೆ ಸಾಕಾಣಿಕೆ ಮಾಡ್ಕೋಬೇಕು, ಗೋ ಸಾಕಾಣಿಕೆ ಮಾಡ್ಕೋಬೇಕು. ಜೊತೆಗೆ ಇದು ಏನು ವ್ಯವಸಾಯ 5 ಪ್ರಾಫಿಟ್ ಆಗ್ತಿ. 5 ಒಂದು ಕೆಲಸಗಳನ್ನ ಮಾಡ್ಬೋದು. ನಮ್ಮ ಹೊಲದಲ್ಲೇ ನಾವು ಮಾಡ್ಬೋದು. ನಮ್ಮ ಹೊಲದಲ್ಲಿ ಮೇವು ಬೆಳಿತೈತೆ, ನಮ್ಮ ಹೊಲದಲ್ಲಿ ನೀರ್ ಇರ್ತದೆ, ನಮ್ಮ ಹೊಲದಲ್ಲಿ ಒಂದ್ ಶೆಡ್ ಹಾಕ್ಯಂಡ್ ಇವನ್ನೆಲ್ಲ ಮಾಡ್ಕೊಂಡ್ರೆ ಇವತ್ತು ಬರಗಾಲ ಬಿದ್ರು ಅವ್ 4ರಲ್ಲಿ ಲಾಭ ಸಿಗ್ತದೆ. ಅಂದ್ರೆ ಹೊಲದಲ್ಲಿ ಬೆಳೆ ಇಲ್ಲ ಅಂತಂದ್ರೆ ಅದ್ರಲ್ಲಿ ಲಾಭ. ಇವತ್ತೇನ್ ನಾವು ಯಾಕಂದ್ರೆ ನೀರಾವರಿಯವರಿಗೆ ಹೆಂಗೈತಿ ಪರವಾಗಿಲ್ಲ. ಈ ಡ್ರೈ ಲ್ಯಾಂಡ್ನಾಗ ಮಳೆ ಆಶ್ರಿತಲ್ಲ, ಮಳೆ ಬಂದ್ರೇನೆ ಬೆಳಿ. ಆಮೇಲೆ ನಾವು ಇವತ್ತು ಭೂಮಿನ ಸಮತಟ್ಟ ಇದ್ರೆ ಸ್ವಲ್ಪ ಬೆಳಿತೇವ. ಇವತ್ತು ವಾರಿ ಆಮೇಲೆ ಗಿಡ ಗಂಟಿಲ್ದೆ ಅಂತರ್ಜಲ ಕುಸ್ತ ಹೋಗ್ಬಿಟ್ಟೈತೆ. ಅಂತರ್ಜಲ ಈ ಗಿಡಗಳಿಲ್ಲ ಅಂದ್ರೆ ನನ್ಗ ಅನಿಸ್ತದ ಬಗಾನ ನರೇಂದ್ರ ಮೋದಿ ಏನಾದ್ರು ಗ್ಯಾಸ್ ಏನ ಹಿಂಗ್ ಕೊಟ್ಟಿಲ್ಲ ಅಂದ್ರೆ ಈ ಗಿಡಗಳು ಯಾವ ಈ ಜನಸಂಖ್ಯೆಗೆ ಗಿಡ ಅಮೃತದಿಲ್ಲ. ಒಂದ್ ರೀತಿ ಮಾಡಿದ್ ಒಳ್ಳೇದೇ, ಒಂದ್ ರೀತಿ ಕೆಟ್ಟದ್ದು. ಆದ್ರೂ ನನ್ಗೆ ಒಳ್ಳೇದ್ ಅನ್ಸಕಚ್ಚೈತಿ. ಯಾಕಂದ್ರೆ ಈ ಪರಿಸರ ಆಮ್ಲಜನಕ ಎಲ್ಲಿ ತರಬೇಕು, ಎಷ್ಟು ಕೊಟ್ರೆ ಸಿಗ್ತದೆ. ಇವತ್ ಕುಂತೀವಿ, ಆ ಪ್ಯಾನ್ ಬೇಕಿಲ್ಲ, ಏನು ಬೇಕಿಲ್ಲ, ಎಷ್ಟು ಚಂದ ಐತಿ. ಅದ್ರ ದಿಶೆಯಲ್ಲಿ ನಾವು ಪ್ರತಿಯೊಬ್ರು ರೈತರಾದಂತವ್ರು ವ್ಯವಸಾಯದ ಕಡೆ ಗಮನ ಕೊಡಬೇಕು, ಪರಿಸರದ ಜೊತೆಗೆ ಪರಿಸರಕ್ಕೆ ಗಮನ ಕೊಡಬೇಕು, ಪರಿಸರವನ್ನು ಉಳಿಸ್ಬೇಕು, ಗಿಡವನ್ನು ಉಳಿಸ್ಬೇಕು, ಮರವನ್ನು ಉಳಿಸ್ಬೇಕು. ಅಂದಾಗ ಮಾತ್ರ ಪರಿಸರ ಉಳಕ್ ಸಾಧ್ಯ. ಯುವಕರು ಕೃಷಿ ಒಂದೇ ಆಧಾರ ಮಾಡ್ಕೊಂಡು ಆಗಲ್ಲ, ಆದಾಯ ಮಾಡ್ಬೇಕು. ಇವತ್ತಿನ ಕಾಲಮಾನದಾಗ ಅದ್ರ ಜೊತೆಗೆ ಒಂದೊಂದು ಮಾಡ್ಕೊಂಡಾಗ ಮಾತ್ರ ಆಗ್ತದೆ. ಇಲ್ಲ ಅಂದ್ರೆ ನೀನ್ ಇದನ್ನೇ ಮಾಡ್ಕೊಂಡ್ ಕುಂತಿರ್ತಿದ್ದಿ, ಹಾಲು ಮೊಸರು ತುಪ್ಪ ಎಲ್ಲ ತಗೊಂಡ್ಬಂದ್ ತಿನ್ಬೇಕಂದ್ರೆ ಎಲ್ಲಿ ಆಗ್ತದೆ? ನಿನ್ಗೊಂದ್ ಆಕಳ ಇತ್ತಂದ್ರೆ ಹಾಲು ಮೊಸರು ತುಪ್ಪ ಎಲ್ಲ ಸಿಗ್ತದ, ಮತ್ತೆ ನಿನ್ ಹೊಲಕ್ ಸಗಣಿ ಸಿಗ್ತದ, ನಿನಗೆ ಗೊಬ್ಬರ ಬೇಕಾಗಿಲ್ಲ ಹೆಚ್ಚಿಗೆ. ಆ ದಿಶೆಯಲ್ಲಿ ನಾವು ಅದನ್ನು ಫಲವತ್ತೆ ಆಗ್ತೈತೆ, ನಾನು ಫಲವತ್ತೆ. ನನಗೆ ಒಂದಿಷ್ಟು ಹಾಲು ನಿನ್ ಬೇಡ, ಗೊಬ್ಬರನು ಸಿಗುತ್ತಾ? ಆಕ್ಚುಲಿ ನಮ್ಮ ರೈತರು ಬಹಳಷ್ಟು ಹಾಲು ಮಾರಿಬಿಡ್ತಾರೆ. ನನಗನ್ಸಿದ ಮಟ್ಟಿಗೆ ಹಾಲು ಮಾರ್ಲೇಬಾರ್ದು. ಮುಂಚೆ ಎಲ್ಲ ನಮ್ಮ ಹಿರಿಯರು ಹೇಳ್ತಿರ್ತಕ್ಕಂತ ಕತೆ, ಬೇರೆಯವ್ರ ಮನೆಗೆ ಹೋದ್ರೆ ಹಾಲು ಮೊಸರು ತುಪ್ಪ ಎಲ್ಲ ಹಂಗೆ ಕೊಡ್ತಿದ್ರು. ಮಾರ್ಬಾರ್ದು. ಅದನ್ನ ಮಜ್ಜಿಗೆ ಮಾಡಿ ತುಪ್ಪ ಮಾರ್ಬೋದು ನೀನು. ತುಪ್ಪನ ಮಾರ್ಬೋದು ನೀನು. ಅದರಲ್ಲಿ ನೀನು ತುಪ್ಪ ಏಸ್ ತಿನ್ನಿಟ್ರು ಕೆಡಲ್ಲ. ಮೊಸರು ಹಾಲು ಒಂದಿನ ಇರ್ತೈತಿ, ಮೊಸರು ಒಂದಿನ ಇರ್ತದೆ, ಮಜ್ಜಿಗೆ ನೀನು 4 ದಿನ 8 ದಿನ ಉಣ್ಬೋದು. ನಾನು ಬಗ 9 ಇಲ್ದಾಗ 5 ದಿನ ಮಜ್ಜಿಗೆ ಉಣ್ತೀನಿ. ಅದನ್ನೇ ನೀರಕ್ಕೆ ಅದನ್ನೇ ಮಾಡ್ಕೊಂಡು ನಾನು ಉಣ್ತೀನಿ. ತುಪ್ಪ ನಿನ್ಗೆ ಅದಕ್ಕೆ ಅಲ್ವಿಟೇ ಇಲ್ಲ. ಆ ರೀತಿ ನಾವು ಗಟ್ಟಿ ಆಗದನ್ನ ಗಟ್ಟಿ ಮಾಡ್ಬೇಕು. ಇವತ್ತು ರೈತರು ನಾವು ಇವತ್ತು ಬೆಳಿತೀವಲ್ಲ, ಟಮಾಟ ಬೆಳಿತೀವಿ, ಟಮಾಟೋ ಇವತ್ತು ರೇಟ್ ಇಲ್ಲ ಅಂತ ಹೋಗಿ ರೋಡಿಗೆ ಸುರಿ ಬಿಡ್ತೀವಿ. ನೀನು ಅದನ್ನೇ ಬಲವರ್ಧನೆ ಮಾಡ್ಬೇಕು, ಪರಿವರ್ತನೆ ಮಾಡ್ಬೇಕು.
ನೀನ್ ಟಮಾಟಿ ಚಟ್ನಿ ಮಾಡು, ಹ್ಮ್. ಟಮಾಟಿ ಚಟ್ನಿ ಮಾಡಿ ಮಾರಾಟಕ್ಕೆ ಕಳ್ಸು, ಹೌದು ಅದ್ರಲ್ಲಿ ಲಾಭ ಸಿಗ್ತದೆ. ಹೌದು. ರೈತರಾದಂತವ್ರು ನಾವು ಇನ್ಮೇಲೆ ವ್ಯವಹಾರಕ್ಕೆ ಹೋಗ್ಬೇಕನ್ನ ನನ್ನ ಹಾ, ಆಸೆ. ಹಾ, ಹಾ. ವ್ಯವಹಾರದಿಂದ ನಾವು ಉಳಿಬೇಕು, ಹೌದ್ರಿ. ಅವ್ರನ್ನ ಉಳಿಸ್ಬೇಕು. ಅಂದ್ರೆ ನಾವು ಒಂದು ದಾರಿಲಿ ಲಾಭ ಇಲ್ಲ ಅಂತಂದ್ರೆ ಬೇರೆ ದಾರಿ ಬೇರೆ ದಾರಿ ಅದನ್ನ ನೋಡ್ಕೊಂಡ್ಲೇಬೇಕು. ಬಿಟ್ಟು ಅದನ್ನೇ ನಾವು ಬೆಲೆ ಸಿಕ್ಕಿಲ್ಲ ಅಂತೇಳಿ ಲಾಸ್ ಸಿಕ್ಕಿಲ್ಲ ಅಂತ ಮಾಡ್ಕೊಂಡು ಲಾಸ್ ಮಾಡ್ಕೊಳೋದು. ಹೌದು. ಆಮೇಲೆ ನಾನು ಇಷ್ಟೆಲ್ಲ ಸಾಲಿ ಕಲ್ತ್ಬಿಟ್ಟಿನಿ, ಸಗಣಿ ಹೆಂಗ್ ತೆಗಿಬೇಕು ಹಾ, ಅನ್ನೋದು, ವ್ಯವಸಾಯ ಹೆಂಗ್ ಮಾಡ್ಬೇಕು ಅನ್ನೋದು, ಅದು ಯಾವಾಗ ನಾವಿಲ್ಲಿ ಹಚ್ಲಾರ್ದಾಗ, ನಾನು ನಿಜವಾಗ್ಲೂ ನನ್ನ ಮಕ್ಕಳು ಇನ್ನ ಸಣ್ಣ ಹುಡ್ರದವ, ಈ ಸೂಟಿಗೆ ಬಂದ್ಬಿಟ್ರೆ ನಾನು ಒಂದಿನ ಎಂಡಿ ಬೆಳೆಯಲ್ಲ, ಹಾ, ಅವ್ರೇ ಅವ್ರಿಗೆ ಹಚ್ತೀನಿ. ಹಾ, ಹೌದು. ಅಂದ್ರೆ ಅವ್ರಿಗೆ ಅದ್ರ ಬೆಲೆ ಗೊತ್ತಾಗ್ಲಿ ಎಂಬ ಹೌದು. ಉದ್ದೇಶ. ಹ್ಮ್. ನಮ್ಮ ಮನೆಗೆ ಹೆಣ್ಮಕ್ಳು ಏನ್ ಹುಡ್ರು ಬಂದ್ಬಿಟ್ಟು ಗಂಟು ಬಿದ್ಬಿಟ್ಟಿನಿ ಅಂತ, ಗಂಟು ಬೀಳೋದಲ್ಲ, ಮುಂದಿನ ದಿನದಾಗ ಅವ್ರು ಮುಟ್ಟೋದಲ್ಲ, ಅವ್ರು ಹೌದೌದು. ದೊಡ್ಡವಾಗಿ ಬಂದ್ಬಿಟ್ರೆ ಮುಟ್ಟಲ್ಲ ಅದನ್ನ ಸಗಣಿ. ನೀನ್ ಈಗ್ಲಿದ್ದು ಹೋಗ್ಬಿಟ್ರೆ ಅದ್ರಲ್ಲಿ ಅದ್ರ ವಾಸನೆ ಗೊತ್ತಿರ್ತದೆ. ಹೌದೌದು. ಈಗ ಮುಂಚೆ ಎಲ್ಲ ಅಂತಿದ್ರು ಒಂದು ಆಕಳ ಮನೆ ಇತ್ತಂದ್ರ ಆ ಸಗಣಿ ವಾಸಿಗೆ ಯಾವುದೇ ರೋಗ ಬರ್ತಿದ್ದಿಲ್ಲ ಅಂತ. ರೋಗ ಬರ್ತಿದ್ದಿಲ್ಲ. ಹೌದು. ಮನೆಗಳು ಕಟ್ಟಿದ್ರೆ ಹೌದು ಆ ಅಂಕಣದಾಗ ಹಾಸಿ ಮನೆಗೆ ಹೋಗಂಗ ಅಂಕಣಗಳು ಇರ್ತಿದ್ವು. ಹೌದು, ಇವತ್ತು ಹೌದು. ಇದ್ದ ಅಂಕಣಗಳನ್ನ ನಾವು ಇದಾವ್ ಇದಾವ್ ಇದಾವ್. ಇದ್ದ ಅಂಕಣ ಮುಚ್ಚಿ ಅವು ಯಾವ ಬಂಡಿಗಳು ಟೈಲ್ಸ್ ಟೈಲ್ಸ್ ಹಾಕಿ ಹ್ಮ್. ಕಾಲ್ ಜಾರಿ ಬಿದ್ದು ಆಸ್ಪತ್ರೆ ಲಕ್ಷ ಗಟ್ಲೆ ಹೌದು, ಇಡಾಕಚ್ಚಾರ. ಹೌದು. ಯಾಕಂದಿ ಅದ್ರಲ್ಲಿ ಅಷ್ಟು ಇತ್ತು.